ಹಾಯ್ ಹಲೋ ಸ್ನೇಹಿತರೆ, ತಮಗೋಸ್ಕರವಾಗಿ ವೆರಿ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮತ್ತೊಂದು ವಿಡಿಯೋನ ನಿಮ್ ಮುಂದೆ ತರ್ತಾ ಇದ್ದೀನಿ. ನನ್ಗನ್ಸತ್ತೆ ಯೂಟ್ಯೂಬ್ ಇತಿಹಾಸದಲ್ಲ ಇದೊಂದು ಅದ್ಭುತವಾದ ವಿಡಿಯೋ. ಯಾಕೆ ಅಂತಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ಸೆಷನ್ಸ್ ಗಳ ಬಹು ಮುಖ್ಯಾಂಶಗಳನ್ನ ಒಂದು ಡೀಪರ್ ಲೆವೆಲ್ ಅಲ್ಲಿ ಏನಾದ್ರೂ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಈ ವಿಡಿಯೋದಲ್ಲೇ. ನಾನು ನೋಡ್ದೆ, ಇಡೀ ಯೂಟ್ಯೂಬ್ ನ ಸರ್ಚ್ ಮಾಡಿ ನೋಡ್ದೆ, ಈ ತರದ ಒಂದು ಕಂಟೆಂಟ್ ನ ನಿಮ್ಗೆ ಈ ವಿಡಿಯೋದಲ್ಲಿ ನಾನೇ ಕೊಡ್ತಿರೋದು. ಅದು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾರೇ ಓದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ನಿಮ್ಗೆ ಬರ್ತಕ್ಕಂಥ ಪರೀಕ್ಷೆಗಳನ್ನ ತುಂಬಾನೇ ಸ್ಟ್ಯಾಂಡರ್ಡ್ ಆಗಿ ಇದು ಗೆಲ್ಸತ್ತೆ. ಹಾಗೋಸ್ಕರವಾಗಿ ಕಾಂಗ್ರೆಸ್ ಅಧಿವೇಶನಗಳು ಮತ್ತು ಅವುಗಳ ಮುಖ್ಯಾಂಶಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಕಾಂಗ್ರೆಸ್ ಸೆಷನ್ಸ್ ಬಗ್ಗೆ ಈಗ ಆಲ್ರೆಡಿ ಮಾಡಿದೀನಿ. 1885 ಮೊದಲ ಅಧಿವೇಶನ ಬಾಂಬೆನಲ್ಲಿ ನಡೆದಿತ್ತು. ಆಗ WC ಬ್ಯಾನರ್ಜಿ ಅವ್ರನ್ನ ಆಯ್ಕೆ ಮಾಡಿದ್ರು. ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಅದರ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಕೂಡ ಇದೆ, ಅದನ್ನ ನೀವು ನೋಡಬಹುದು. ಮತ್ತೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಿಂದನೇ ಇದು ಸ್ಥಾಪನೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರೋಣ. ಈಗ ಎರಡನೇ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು 1886. 1886ರಲ್ಲಿ ಎರಡನೇ ಕಾಂಗ್ರೆಸ್ ಅಧಿವೇಶನ ನಡೀತು. ಆ ಅಧಿವೇಶನ ನಡೆದಿದ್ದು ಕೋಲ್ಕತ್ತಾದಲ್ಲಿ ನಡೆದಾಗ ನಿಮಗೆ ಗೊತ್ತಿದೆ, ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ಳುವಂತಹ ದಾದಾಬಾಯಿ ನವರೋಜಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ರು. ಸೊ ಹಾಗೆ ಮಾಡಿದಾಗ ನಮ್ಗೆ ಇಲ್ಲಿ ಬರೋ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಪಾರ್ಸಿ ವ್ಯಕ್ತಿಯೊಬ್ರು ಕಾಂಗ್ರೆಸ್ ಸೆಷನ್ಸ್ ನ ಅಧ್ಯಕ್ಷರಾಗಿದ್ರು ಅನ್ನೋದನ್ನ ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿ ಏನಾಯ್ತು, ಘಟನೆ ತುಂಬಾ ಇಂಪಾರ್ಟೆಂಟ್ ಈ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ. ಯಾವ ಸೆಷನ್ಸ್ ಅಲ್ಲಿ ಏನಾಯ್ತು ಅನ್ನೋದನ್ನ ಇಲ್ಲಿ ಕೇಳೋದು. ಹಾಗಾಗಿ ಬ್ರಿಟಿಷರ ಈ ಆರ್ಥಿಕ ಶೋಷಣೆಯ ಬಗ್ಗೆ ನಾವು ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಬೇಕು, ಈ ಆರ್ಥಿಕ ಶೋಷಣೆ ತಡೆಗಟ್ಟಲಿಕ್ಕಾಗಿ ಯಾವ ಕ್ರಮಗಳು ಅತಿ ಮುಖ್ಯ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಯ್ತು. ಅವಾಗ್ಲೇನೆ ವೆರಿ ಇಂಪಾರ್ಟೆಂಟ್, ನಾವು ಡ್ರೈನ್ ಥಿಯರೀಸ್ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಿರ್ತಾರೆ. ಆದ್ರೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನ್ ಗೊತ್ತಾ, ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳ ಒಂದು ಅನುಮೋದನೆ ಮಾಡ್ಬೇಕು. ಪ್ರಾಂತೀಯ ಅಂದ್ರೆ ಯಾವ ಝೋನ್ ಅಲ್ಲಿ ನಮ್ಮಲ್ಲಿ ರಾಜ್ಯಗಳು ವಿಭಜನಾ ಹಂತದಲ್ಲಿ ಇದ್ದಾವು, ಅಂದ್ರೆ ಪ್ರಾಂತ್ಯಗಳಿದಾವೋ ಅಂತ ಪ್ರಾಂತ್ಯಗಳಲ್ಲಿ ಒಂದು ಪ್ರತ್ಯೇಕ ಕಾಂಗ್ರೆಸ್ ಸಮಿತಿಗಳನ್ನ ಮಾಡಬೇಕು. ಹಾಗೆ ಮಾಡಬೇಕು ಅಂದಾಗ್ಲೇನೆ ಎಲ್ಲರ ಒಂದು ಸಂಘಟನೆಯಲ್ಲಿ ತುಂಬಾ ಅವಶ್ಯಕತೆ ಇತ್ತು. ಅವಾಗನೇ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಫಸ್ಟ್ ಟೈಮ್ ಈ ಕಾಂಗ್ರೆಸ್ ಸೆಷನ್ಸ್ ನ ಒಂದು ಭಾಗವಾಗಿ ಭಾಗವಹಿಸ್ತಾರೆ. ಅವ್ರು ಭಾಗವಹಿಸಿದಾಗ್ಲೇ 300+ ಗಿಂತನೂ ಅಧಿಕ ಜನರು ಈ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಭಾಗವಹಿಸಿದ್ರು. ಹಂಗಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ತಮ್ಮ ಎಲ್ಲಾ ಇಂಡಿಯನ್ ಅಸೋಸಿಯೇಷನ್ ನ ಸಂಘಟನೆಗಳೊಂದಿಗೆ, ಮದ್ರಾಸ್ ಮಹಾಜನ್ ಸಭಾ ಸಂಘಟನೆಗಳೊಂದಿಗೆ, ಮತ್ತೆ ಇಂಡಿಯಾ ಅಸೋಸಿಯೇಷನ್ಸ್ ನ ಎಲ್ಲದನ್ನು ಇದಕ್ಕೆ ಮರ್ಜ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ನ ಶಕ್ತಿಯನ್ನ ಅವತ್ತು ಡೆವಲಪ್ ಮಾಡ್ತಾರೆ. ಅದಾದ್ಮೇಲೆ ಬಂದದ್ದು ಮೂರನೇ ಸೆಷನ್ಸ್, ವೆರಿ ಇಂಪಾರ್ಟೆಂಟ್. ಎರಡು ಮಧ್ಯ ಭಾರತದಲ್ಲಿ, ಒಂದು ಪಶ್ಚಿಮ ಭಾಗದಲ್ಲಿ ಮತ್ತೊಂದು ಪೂರ್ವ ಭಾಗದಲ್ಲಿ, ಒಂದು ಬಾಂಬೆ, ಎರಡನೇದು ಕೋಲ್ಕತ್ತಾ ಆಗಿತ್ತು. ಈಗ ಸೌತ್ ಝೋನ್ ಅಲ್ಲಿ ನಡೆಸಬೇಕಾಗಿತ್ತು. ಸೌತ್ ಝೋನ್ ಅಲ್ಲಿ ನಡೆಸುವಾಗ ಮದ್ರಾಸ್ ಅನ್ನ ಆಯ್ಕೆ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿ ಮದ್ರಾಸ್ ಮಹಾಜನ್ ಸಭಾ ಆಲ್ರೆಡಿ ತನ್ನ ಸಂಘಟನೆಯನ್ನ ತುಂಬಾ ಶಾರ್ಪ್ ಗೊಳಿಸಿತ್ತು. ಹಾಗೇನೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥವ್ರೆಲ್ಲ ಈ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಿದ್ರು. ಹಾಗಾಗಿ ಮೂರನೇ ಕಾಂಗ್ರೆಸ್ ಸಭೆಯನ್ನ ಮದ್ರಾಸ್ಗೆ ತರ್ತಾರೆ. ಹಾಗೆ ಮದ್ರಾಸ್ಗೆ ತಂದಾಗ್ಲೇ ಸೈಯದ್ ಬದ್ರುದ್ದೀನ್ ತ್ಯಾಬ್ಜಿ ಅವ್ರನ್ನ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಮೊಟ್ಟ ಮೊದಲ ಮುಸ್ಲಿಂ ಅಧ್ಯಕ್ಷರೊಬ್ರು INC ಅಧ್ಯಕ್ಷರಾಗಿದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು, ಘಟನೆ ಏನಾಯಿತು, ಘಟನೆ ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದಲ್ಲಿ ಕೇರಳದ ಮಲಬಾರ್ ತೀರಗಳಲ್ಲಿ ಮತ್ತೆ ಕನ್ಯಾಕುಮಾರಿಯ ಭಾಗಗಳು ಮತ್ತೆ ಈ ಕಡೆ ನಮ್ಮ ಪಶ್ಚಿಮ ಭಾಗಗಳಲ್ಲಿ ಅತಿ ಹೆಚ್ಚು ಮುಸಲ್ಮಾನ್ ಪಂಥೀಯಗಳು ಅವ್ರದೇ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಇದ್ರು. ಅದನ್ನೆಲ್ಲ ಒಟ್ಟುಗೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಭಾರತೀಯ ಎಲ್ಲಾ ಮುಸಲ್ಮಾನರು ಕೂಡ INCಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಮುಸ್ಲಿಂ ಸಂಘಟಕರಿಗೆ ಒಂದು ಪ್ರಚೋದನೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಈ ಒಬ್ಬ ಬದ್ರುದ್ದೀನ್ ತ್ಯಾಬ್ಜಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡೋದ್ರ ಮುಖಾಂತರ ಎಲ್ಲ ಮುಸ್ಲಿಂ ಸಂಘಟನೆಗಳು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಂಘಟನೆಗೆ ಬರ್ತವೆ. ನೆಕ್ಸ್ಟ್ ಇಂಪಾರ್ಟೆಂಟ್, ನಾಲ್ಕನೇ ಸೆಷನ್ಸ್. ಇಲ್ಲಿವರೆಗೆ 3 ಜನರಿಗೆ ಕೊಟ್ಟಿದ್ದಾಗಿತ್ತು. ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿತ್ತು, ಇನ್ನೊಂದು ನಮ್ಗೆ ಮಹಾರಾಷ್ಟ್ರದಲ್ಲಿ, ಇನ್ನೊಂದು ತಮಿಳುನಾಡಿನ ಭಾಗದಲ್ಲಿ. ಈಗ 4ನೇದು ಮಧ್ಯ ಭಾರತದ ಉತ್ತರ ಪ್ರದೇಶಕ್ಕೆ ಬರ್ತಾರೆ, ಉತ್ತರ ಪ್ರದೇಶದ ಅಲಹಾಬಾದ್ ಅಲ್ಲಿ. ಸೊ ಈಗ ಜಾರ್ಜ್ ಯೂಲೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ನೀವು ಯಾವ್ದಾದ್ರು ದೊಡ್ಡ ದೊಡ್ಡ ಪುಸ್ತಕಗಳು ಓದಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಇಂಪಾರ್ಟೆಂಟ್ ನೋಡಿ, ಎಒ ಹ್ಯೂಮ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಅವತ್ತಿನ ಲಾರ್ಡ್ ಡಬ್ರಿನ್ ಭಾರತದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ತಮ್ಮದೇ ಆಗಿರ್ತಕ್ಕಂಥ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಒಂದು ವೇದಿಕೆ ಬೇಕು, ಹಾಗಾಗಿ ನೀನೇ ಅದನ್ನ ಸ್ಥಾಪನೆ ಮಾಡು ಅನ್ನೋದ್ರ ಬಗ್ಗೆ ಒಂದು ಮೋಟಿವ್ ಮಾಡಲಾಗಿತ್ತು, ಒಂದು ಸ್ಪಾರ್ಕ್ ಅನ್ನ ಕೊಟ್ಟಿದ್ರು ಅಂತ. ಆದ್ರೆ ಆ ಡಫ್ರಿನ್ಗೆ ಗೊತ್ತಿರಲಿಲ್ಲ ಈ ಸ್ಪಾರ್ಕ್ ಮುಂದೆ ದೊಡ್ಡ ಜ್ವಾಲೆ ಆಗತ್ತೆ ಅಂತ ಒಂದು ಜ್ವಾಲೆಯನ್ನಾಗಿ ಮಾಡಿದ್ದು ನಮ್ಮ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವಾಗ. ಸೊ ಹಂಗಾಗಿನೇ ನಾನು ಹೇಳ್ತಾ ಇರೋದು,
ಇಲ್ಲಿ ಜಾರ್ಜ್ ಯೂಲೆಯನ್ನ ನಾವು ಅಧ್ಯಕ್ಷನಾಗಿ ಸೆಲೆಕ್ಟ್ ಮಾಡಿದ್ದೇ ಇದಕ್ಕೋಸ್ಕರ. ಏನು, ಬಹಳಷ್ಟು ಕಡೆ ಮಾತಾಡ್ತಾ ಇದ್ವಿ, ವಿಚಾರಗಳನ್ನ ತರ್ತಾ ಇದ್ವಿ, ಡಿಮ್ಯಾಂಡ್ಗಳನ್ನ ಹೇಳ್ತಾ ಇದ್ವಿ. ಆದ್ರೆ ಇವೆಲ್ಲವೂ ಬ್ರಿಟನ್ ಸೆನೆಟ್ ವರ್ಗೂ ಮುಟ್ಟಬೇಕಲ್ವಾ? ಆ ಬ್ರಿಟನ್ ಸೆನೆಟ್ ವರ್ಗೂ ಮುಟ್ಟುವಂತ ಕೆಲಸ ಮಾಡಿಸೋದಕ್ಕೆ ನಮ್ಗೊಬ್ಬ ಬ್ರಿಟಿಷ್ ಅಧಿಕಾರಿಯ ಸಪೋರ್ಟ್ ಬೇಕು ಅಂದಾಗ ಜಾರ್ಜ್ ಯೂಲೆ ಅವ್ರನ್ನ ಈ ಒಂದು 4ನೇ ಸೆಷನ್ಸ್ ನ ಅಲಹಾಬಾದ್ ಅಲ್ಲಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ. ಹಾಗೆ ಮಾಡಿದಾಗಲೇ ಕಾಂಗ್ರೆಸ್ ತನ್ನೆಲ್ಲ ಬೇಡಿಕೆಗಳ ಮನವಿಯನ್ನ ಅವ್ರ ಮುಖಾಂತರ ಇಂಗ್ಲೆಂಡ್ ಸೆನೆಟ್ಗೆ ಮುಟ್ಸತ್ತೆ. ಹೀಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಈ INC ಕಾಂಗ್ರೆಸ್ ಸೆಷನ್ಸ್ ನ ಮೊಟ್ಟ ಮೊದಲ ಒಬ್ಬ ಬ್ರಿಟಿಷ್ ವ್ಯಕ್ತಿ ಈ INC ಅಧ್ಯಕ್ಷರಾಗಿದ್ದು ಕೂಡ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ಇಂಪಾರ್ಟೆಂಟ್ ಆಗೋದು ನಮ್ಗೆ 1890 ಬರೋಣ. 1890 ವೆರಿ ಇಂಪಾರ್ಟೆಂಟ್ ಒಂದು ಸಂಘಟನೆ ಆಗತ್ತೆ. ಇದು ಕೋಲ್ಕತ್ತಾದಲ್ಲಿ ನಡೆದಿತ್ತು ಆ ಸೆಷನ್ಸ್. ಏನಿದು ಸೆಷನ್ಸ್ ಅಂತೀರಾ? ಫಿರೋಜ್ ಶಾ ಮೆಹ್ತಾ ಅವರು ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರು. ಬಹಳ ಚೆನ್ನಾಗಿ ನಡೆದಿತ್ತು. ಇಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಏನು, ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಮೊಟ್ಟ ಮೊದಲ ಬಾರಿಗೆ ಒಂದು ಪದವಿಯನ್ನ ಗಳಿಸ್ಕೊಂಡಂತ ಮಹಿಳೆ ಇದ್ರು, ಅವರೇ ಕದಂಬಿನಿ ಗಂಗೂಲಿ ಅಂತ. ನೆನ್ಪಿಟ್ಕೊಳ್ಳಿ, ಇದು ಬಹಳ ದೊಡ್ಡ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದ್ಬಿಟ್ಟಿದೆ. ಕೋಲ್ಕತ್ತಾ ಯೂನಿವರ್ಸಿಟಿಯಿಂದ ಮೊಟ್ಟ ಮೊದಲ ಬಾರಿಗೆ ಪದವಿ ಪಡೆದಂತಹ ವ್ಯಕ್ತಿ ಯಾರು ಭಾರತದಲ್ಲಿ ಅಂದ್ರೆ ಅದು ಕದಂಬಿನಿ ಗಂಗೂಲಿ ಅವರು. ಅವರು ಈ INCಯ ಸಭೆಗೆ ಬರ್ತಾರೆ, ಸಭೆಯ ವೇದಿಕೆಯಲ್ಲಿ ಮಾತಾಡ್ತಾರೆ. ಹಂಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆಯಲ್ಲಿ ಒಬ್ಬ ಮಹಿಳೆ ಮೊಟ್ಟ ಮೊದಲ ಬಾರಿಗೆ ತನ್ನ ಭಾಷಣವನ್ನ ಪ್ರಸ್ತುತಪಡಿಸಿದ್ದು ಇದೇ ಸೆಷನ್ಸ್ ಅಲ್ಲಿ. ಹಂಗಾಗಿ ಕದಂಬಿನಿ ಗಂಗೂಲಿ 1890 ಕೋಲ್ಕತ್ತಾದ ಫಿರೋಜ್ ಶಾ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಭಾರತ ಮತ್ತು ಹೋರಾಟದ ವಿಚಾರಗಳು, ಬ್ರಿಟಿಷ್ ವಸಾಹತುಶಾಹಿ ನೀತಿಗಳ ಬಗ್ಗೆ ಬಹಳ ಕ್ಲೀನ್ ಆಗಿ ಅವತ್ತು ಎಕ್ಸ್ಪ್ಲೈನ್ ಮಾಡಿದ್ರು ಕದಂಬಿನಿ ಗಂಗೂಲಿ. ಹಂಗಾಗಿ ಇತಿಹಾಸದಲ್ಲಿ ಅವರು ಕೂಡ ಒಂದು ಪ್ರಶ್ನೆ ಉಳ್ಕೋತಾರೆ ನಮ್ಗೆ. ನೆಕ್ಸ್ಟ್ ಬರೋದೆ 1896 ಕಾಂಗ್ರೆಸ್ ಸೆಷನ್ಸ್. ಇದು ವೆರಿ ಇಂಪಾರ್ಟೆಂಟ್ ಸೆಷನ್ಸ್, ಎಕ್ಸಾಮ್ ದೃಷ್ಟಿಯಿಂದ ಅಂತಾನು ವೆರಿ ಇಂಪಾರ್ಟೆಂಟ್ ಸೆಷನ್. ಯಾಕೆಂದ್ರೆ ಕೋಲ್ಕತ್ತಾದಲ್ಲಿ ರಹಿಮತುಲ್ಲಾ ಸಯಾನಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ರು. ಆ ಕಾಲಕ್ಕೆ ಭಾರತದಲ್ಲಿ ಒಂದು ಕಡೆ ಬಂಗಾಳದ ವಿಚಾರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆನಂದ ಮಠ ಕೃತಿ ರಚನೆ ಆಗಿತ್ತು. ಆನಂದ ಮಠ ಕೃತಿ ರಚನೆ ಆಗುವಾಗ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಅದರಲ್ಲಿ ಸನ್ಯಾಸಿ ದಂಗೆಗಳ ಬಗ್ಗೆ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದ್ರ ಜೊತೆಗೆ ಅದರಲ್ಲಿ ಒಂದು ಅದ್ಭುತವಾದ ಗೀತೆ ಇತ್ತು, ಅದೇ ವಂದೇ ಮಾತರಂ. ಈ ವಂದೇ ಮಾತರಂ ಅನ್ನುವಂಥದ್ದನ್ನ ಒಂದು ರಾಷ್ಟ್ರಗೀತೆಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸೆಷನ್ಸ್ ನ 1896 ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡ್ತಾರೆ ಇದನ್ನ, ವಂದೇ ಮಾತರಂ ಗೀತೆಯನ್ನ. ವಂದೇ ಮಾತರಂ ಗೀತೆಯನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡ್ಲೇಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಒಪ್ಪಿಗೆ ಆಗಿ ಇನ್ನೇನು ಕೊನೆಯ ಹಂತದ ಅಧ್ಯಕ್ಷೀಯ ಭಾಷಣ ಬರುತ್ತೆ. ರಹಿಮತುಲ್ಲಾ ಸಯಾನಿ ಅವರು ಅಧ್ಯಕ್ಷೀಯ ಭಾಷಣೆಯಲ್ಲಿ ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ವಂದೇ ಮಾತರಂ ಈ ದೇಶದ ರಾಷ್ಟ್ರಗೀತೆ ಆಗೋಂಗಿಲ್ಲ ಅಂತ. ಸೊ ಬಹಳಷ್ಟು ಜನ ಕೇಳ್ತಾರೆ, ಯಾಕೆ ಸಯ್ಯಾನಿಜಿ ಇಂಥ ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನ, ಭಾರತ ಮಾತೆಯನ್ನ ವರ್ಣಿಸಿರುವಂತ ಗೀತೆಯನ್ನ ನೀವ್ ಯಾಕೆ ಬೇಡ ಅಂತೀರಾ ಅಂದಾಗ ಅವ್ರು ಹೇಳ್ತಾರೆ, ಈ ಪದ್ಯದ ಮಧ್ಯದ ಒಂದಿಷ್ಟು ಪ್ಯಾರಗಳಲ್ಲಿ ಮೂರ್ತಿ ಪೂಜೆಗಳ ಬಗ್ಗೆ ಹೇಳಲಾಗಿದೆ. ಮೂರ್ತಿ ಪೂಜೆ ನನ್ನ ಧರ್ಮಕ್ಕೆ ವಿರೋಧವಾಗಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ನಾವು ರಾಷ್ಟ್ರಗೀತೆಯನ್ನಾಗಿ ಒಪ್ಕೊಳಕ್ ಸಾಧ್ಯ ಇಲ್ಲ ಅಂತ. ಸೊ ಅಲ್ಲಿಂದ ಈ ರಹಿಮತುಲ್ಲಾ ಸಯ್ಯಾನಿ ಅವರ ಈ ಭಾಷಣದಿಂದನೇ ಇಡೀ ಭಾರತದಲ್ಲಿ ಒಂದು ಸೆನ್ಸೇಷನ್ಸ್ ಕ್ರಿಯೇಟ್ ಆಯ್ತು. ಒಂದೇ ಮಾತರಂ ಈ ದೇಶದ ರಾಷ್ಟ್ರಗೀತೆಯನ್ನಾಗಿ ಮಾಡಬೇಕು ಅನ್ನುವಂತಹ ಮೊಟ್ಟ ಮೊದಲ ಪ್ರಯತ್ನವೇ ಫೇಲ್ ಆಗಿತ್ತು. ರವೀಂದ್ರನಾಥ್ ಟ್ಯಾಗೋರ್ ಅವರು ಮನಸ್ಸಲ್ಲಿ ತುಂಬಾನೇ ಅನ್ಕೊಳ್ತಾರೆ, ಸೊ ಇಂಥೊಂದು ಗೀತೆ ನಮ್ಮಲ್ಲಿ ಯಾಕೆ ಹಾಗಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ. ಆದ್ರೂ ಪರವಾಗಿಲ್ಲ, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಗೀತೆಯನ್ನ ಇವತ್ತು ಕೂಡ ಭಾರತದ ಎಲ್ಲ ಸಮಾರಂಭಗಳಲ್ಲಿ ಮೊಟ್ಟ ಮೊದಲು ಹಾಡೋದು ಒಂದೇ ಮಾತರಮ್ಮನ್ನೇ. ಆಮೇಲೆ ನೀವು ರಾಷ್ಟ್ರಗೀತೆ ಹಾಡ್ತಾ ಇದ್ದೀರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸೆಷನ್ ಬರುತ್ತೆ 1899 ಕಾಂಗ್ರೆಸ್ ಸೆಷನ್ಸ್, ಲಕ್ನೋ ಸೆಷನ್ಸ್. ಇದೇನ್ ಸುಮ್ಮನೆ ಅನ್ಕೋಬೇಡಿ, ಇದು RC ಅವತ್ತು ರಮೇಶ್ ಚಂದ್ರ ಬ್ಯಾನರ್ಜಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಸುಮ್ಮನೆ ಅಲ್ಲ, ಈ ಬ್ಯಾನರ್ಜಿ ಅವರು ವಹಿಸ್ಕೊಂಡಂತ, ರಮೇಶ್ ಚಂದ್ರ ಅವರು ವಹಿಸ್ಕೊಂಡಂತ ಈ ಒಂದು ಸಭೆನಲ್ಲಿ ಅವ್ರ ಅವತ್ತು ಹೇಳ್ತಾರೆ, ಭಾರತದಲ್ಲಿ ನೀವು ಶಾಶ್ವತ ಭೂ ಕಂದಾಯ ನಿಗದಿಗೆ ನೀವು ಆಗ್ರಹ ಮಾಡ್ತಾರೆ ಅವರು. ನೀವು ಸುಮ್ನೆ ಯಾವಾಗೋ ಏನೇನೋ ಕಂದಾಯಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋದ್ರೆ ಭಾರತದಲ್ಲಿ ಅದರ ಒಂದು ಆದಾಯ ರೈತರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀವೇನ್ ಮಾಡ್ಬೇಕೀಗ, ಒಂದು ಫಿಕ್ಸ್ಡ್ ಮಿನಿಮಮ್ ಒಂದು ಟ್ಯಾಕ್ಸೇಷನ್ಸ್ ಅನ್ನ ನೀವು ರೈತರಿಗೆ ಹಾಕ್ಬೇಕು ಅಂತೇಳಿ ಶಾಶ್ವತ ಭೂ ಕಂದಾಯ ನಿಗದಿಗೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಆಗ್ರಹ ಮಾಡುತ್ತೆ. ಇದರಿಂದಾಗಿ ರೈತರಿಗೆ ಅನುಕೂಲ ಆಗೋದ್ರ ಜೊತೆಗೂ ಕೂಡ ಇಂಗ್ಲೆಂಡ್ಗೆ ಭಾರತದಿಂದ ಏನ್ ಹರಿದೋಗ್ತಾ ಇದೆ, ಇಂಥ ಸಂಪತ್ತನ್ನು ಕೂಡ ನಾವು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಮಾತು ಅವತ್ತು ಎಲ್ಲರ ಮನಸ್ಸಲ್ಲಿ ಬಂತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 1900, ಯಾಕಂದ್ರೆ ಇದು ನಮ್ಮ ಕನ್ನಡಿಗರಿಗಂತೂ ತುಂಬಾ ಹೆಮ್ಮೆಯ ವಿಚಾರ.
ಯಾಕೆಂದ್ರೆ 1900 ಕಾಂಗ್ರೆಸ್ ಸೆಷನ್ಸ್ ಲಾಹೋರ್ ಅಲ್ಲಿ ನಡೆದಿತ್ತು. ಸೊ ಲಾಹೋರ್ ನಲ್ಲಿ NC ಚಂದಾವರ್ಕರ್ ಅವರು ಇದರ ಅಧ್ಯಕ್ಷರಾಗ್ತಾರೆ. ನೆನ್ಪಿಟ್ಕೊಳ್ಳಿ, INC ಸಭೆಗೆ ಅಧ್ಯಕ್ಷರಾದಂತ ಮೊಟ್ಟ ಮೊದಲ ಕನ್ನಡಿಗ ಅಂತಂದ್ರೆ ಅದು NC ಚಂದಾವರ್ಕರ್ ಅವರು. ಸೊ ಇವರು ಇದರ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ರು. ಆ ಉದ್ದೇಶದಿಂದ ನಮ್ಗೆ ಲಾಹೋರ್ ಸೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದಾದ್ಮೇಲೆ 1901ರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಬಂತು. ಈ ಕಾಂಗ್ರೆಸ್ ಅಧಿವೇಶನ 1901 ಯಾಕೆ ಇಂಪಾರ್ಟೆಂಟ್? ಇಲ್ಲಿ ವೆರಿ ಇಂಪಾರ್ಟೆಂಟ್. ಕೋಲ್ಕತ್ತಾದಲ್ಲಿ ನಡೆದಿತ್ತು. ದಿನ್ ಶಾ ವಾಚಾ ಅವರು ಅಧ್ಯಕ್ಷರಾಗಿದ್ರು. ಮೊಟ್ಟ ಮೊದಲ ಬಾರಿ ಗಾಂಧೀಜಿಯವರು INC ವೇದಿಕೆಯಲ್ಲಿ ಕಾಣಿಸ್ಕೊತಾರೆ. ಗಾಂಧೀಜಿಯವರು ಅದುವರೆಗೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ರು. ದಾದಾ ಅಬ್ದುಲ್ಲಾ ಅವರ ಕಂಪನಿಯ ಕೇಸ್ಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಹೋಗಿದ್ರು. ಅಲ್ಲಿ ಜನಾಂಗೀಯ ಹೋರಾಟದ ಬಗ್ಗೆ ಮತ್ತು ಅಲ್ಲಿ ನಡೀತಾ ಇದ್ದಂತಹ ಅನ್ಯಾಯಗಳ ಬಗ್ಗೆ ಅಲ್ಲಿ ಅವ್ರ ಹೋರಾಟ ನಡೀತಾ ಇತ್ತು. ಸೊ ಅದೇ ಸಂದರ್ಭದಲ್ಲಿ ಭಾರತಕ್ಕೆ ಕೂಡ ಬರ್ತಾರೆ. ದಿನ್ ಶಾ ವಾಚಾ ಅವರ ಈ ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಬಂದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವ್ರ ಜೊತೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ದೇಶದ ರಾಜಕೀಯ ಪರಿಸ್ಥಿತಿಯ ಬದಲಾವಣೆಗಾಗಿ, ಇಲ್ಲಿ ರಾಷ್ಟ್ರೀಯ ಏಕತೆಯ ವಿಚಾರವಾಗಿ, ಮತ್ತೆ ನಮ್ಮಲ್ಲಿ ನಾಯಕತ್ವದ ವಿಚಾರವಾಗಿ ಇರಬೇಕಾದಂತಹ ಸಮಸ್ಯೆಗಳು ಮತ್ತೆ ಅದರ ಕಾರಣಗಳ ಬಗ್ಗೆ ಯೋಚನೆ ಮಾಡಿದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರಿಗೆ ಗೈಡ್ ಮಾಡ್ತಾರೆ. ಈ ದೇಶದಲ್ಲಿ ಮೊದಲು ರಾಜಕೀಯ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಬೇಕು. ರಾಜಕೀಯ ಸಮಸ್ಯೆಗಳು ಪರಿಹಾರವಾದ್ರೆ ಸಾಂವಿಧಾನಿಕ ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಅಂತ. ಸೊ ಅವಾಗನೇ ಗಾಂಧೀಜಿಯವರು ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ ನೀವೇ ನಮ್ಮ ರಾಜಕೀಯ ಗುರುಗಳು ಅಂತ ಹೇಳಿ ಒಪ್ಕೋತಾರೆ. ಸೊ ಅಲ್ಲಿಂದ ಕಾಂಗ್ರೆಸ್ನ ಮುಖ್ಯ ಅಜೆಂಡವಾಗಿರ್ಬೇಕು ಅಂತ ಹೇಳಿ ಗಾಂಧೀಜಿಯವರು ಜನಾಂಗೀಯ ಶೋಷಣೆ ಮತ್ತು ಅದ್ರ ಮೇಲೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತೀಯರಿಗೆ ಆಗ್ತಕ್ಕಂಥ ಈ ಶೋಷಣೆಯ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತ ಮನವಿಯನ್ನು ಕೂಡ ಅವತ್ತು ಅವರು ಸಲ್ಲಿಸ್ತಾರೆ. ಹಾಗಾಗಿ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಯಾವ ಸೆಷನ್ಸ್ ಅಲ್ಲಿ ಭಾಗವಹಿಸಿದ್ರು ಅನ್ನೋ ಪ್ರಶ್ನೆ ಬಂದ್ರೆ ಅದು 1901 ದಿನ್ ಶಾ ವಾಚಾ ಅವರ ಅಧ್ಯಕ್ಷತೆಯ ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಭಾಗವಹಿಸ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋಣ 1905. ಭಾರತದಲ್ಲಿ ಲಾರ್ಡ್ ಕರ್ಜನ್ ತುಂಬಾ ಅನ್ಯಾಯಕರವಾದಂತ ಒಂದು ಕ್ರಮ ಕೈಗೊಂಡಿದ್ದ. ಬಂಗಾಳದ ವಿಭಜನೆ ಮಾಡಿದ್ದ. ಬಂಗಾಳದ ವಿಭಜನೆ ಮಾಡಿದ ಉದ್ದೇಶ ಅಷ್ಟೇ, ಬಂಗಾಳದಲ್ಲಿ ಏಳ್ತಾ ಇರುವಂತಹ ರಾಷ್ಟ್ರೀಯ ಒಂದು ಮೋಟಿವೇಶನ್ಸ್ ಅನ್ನ, ಆ ಭಾರಿ ಗಾತ್ರದ ಅಲೆಗಳನ್ನ ಒಡೆದಾಕ್ಬೇಕು, ಅದನ್ನ ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ರಾಷ್ಟ್ರೀಯ ಚಳುವಳಿಗೆ ಒಂದು ಬ್ರೇಕ್ ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ, ಜನಾಂಗೀಯ ಶೋಷಣೆಗಳನ್ನ ಇಲ್ಲಿ ತರಬೇಕು ಅನ್ನೋಕ್ಕಾಗಿ, ಮತ್ತೆ ಮತಾಂಧ ನೀತಿಯನ್ನ ಹೆಚ್ಚಿಗೆ ಮಾಡಿದ್ರೆ ಇವರು ರಾಷ್ಟ್ರೀಯ ಚಳುವಳಿ ಬಗ್ಗೆ ಡಿಕಾನ್ಸಂಟ್ರೇಟ್ ಆಗ್ತಾರೆ ಅನ್ನುವಂತ ಒಂದು ಉತ್ತಮವಾದ ಅಂಶ ಅವನಲ್ಲಿತ್ತು. ಸೊ ಹಂಗಾಗಿನೇ ಅವ್ನು ಮಾಡಿದ್ದು ಹಿಂದೂ ಮುಸ್ಲಿಂ ನಡುವಿನ ಜಗಳ ತರಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಒಂದು ಡಿವಿಷನ್ ಅನ್ನ ಮಾಡ್ದ. ಆದ್ರೆ ಅವ್ರು ಕೊಟ್ಟಿದ್ದೇನು ಈ ಡಿವಿಷನ್ಗೆ, ಇದು ನಮ್ಗೆ ಬೃಹತ್ತಾಗಿರ್ತಕ್ಕಂಥ ಪ್ರಾಂತ್ಯ ಆಗತ್ತೆ, ಇದನ್ನ ಆಡಳಿತವಾಗಿ ಮೇಂಟೈನ್ ಮಾಡಬೇಕು, ಆ ಕಾರಣಕ್ಕಾಗಿ ಮಾಡ್ತಾ ಇದೀವಿ ಅಂತ. ಸೊ ಅವಾಗ್ಲೇ ಈ ಕಾಂಗ್ರೆಸ್ ಸೆಷನ್ಸ್ ಕೂಡ 1905 ಬನಾರಸ್ ಅಲ್ಲಿ ನಡೆಯುತ್ತೆ. ಅಂದ್ರೆ ಇವತ್ತಿನ ವಾರಣಾಸಿ ಅಂತ ಏನ್ ಕರಿತೀವಿ ಅದೇ ಬನಾರಸ್ ಇಲ್ಲಿ ನಡೀತಾ ಇತ್ತು. ಅಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಮಂದಗಾಮಿಗಳ ಬೃಹತ್ ಲೀಡರ್ ಕೂಡ ಅವರು ಅವತ್ತು ಬಂಗಾಳದ ವಿಭಜನೆ ಬಗ್ಗೆ ಅಸಮಾಧಾನ ಹೊರಗಾಕ್ತಾರೆ. ನೀವು ಯಾಕೆ ನಮ್ಮನ್ನ ಈ ರೀತಿಯಾಗಿ ಹಿಂದೂ ಮುಸ್ಲಿಂ ನಡುವಿನ ಜಗಳಕ್ಕೆ ಕಾರಣ ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಬಂಗಾಳ ವಿಭಜನೆಯ ವಿರುದ್ಧ ಅವರು ಅಸಮಾಧಾನ ಹೊರಹಾಕಿ ಚರ್ಚೆಯನ್ನ ನಡೆಸಿ, ಇಲ್ಲ ನಮ್ಮಲ್ಲಿ ಸ್ವದೇಶಿ ಮತ್ತೆ ಒಂದು ವಿಚಾರಗಳನ್ನ ಔಪಚಾರಿಕವಾಗಿ ನಾವು ಇವತ್ತು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ವದೇಶಿ ವಿಚಾರಗಳ ಬಗ್ಗೆ ಔಪಚಾರಿಕ ಘೋಷಣೆ ಆಗಿದ್ದು ಇಲ್ಲಿ, ಆದ್ರೆ ಅನುಮೋದನೆ ನೆಕ್ಸ್ಟ್ ಸೆಷನ್ಸ್ ಅಲ್ಲಾಗತ್ತೆ. ಅವಾಗಲೇ ಯಾರು ಗೋಪಾಲ್ ಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸಂಘಟನೆಗಳನ್ನು ಪರಿಚಯ ಮಾಡ್ತಾರೆ. ಬರೀ ಇಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮತ್ತೆ ನಮ್ಮಲ್ಲೂ ಕೂಡ ಕಾಂಗ್ರೆಸ್ ಮತ್ತು ದೇಶದ ಬಡತನಕ್ಕಾಗಿ ಸೇವೆಗಳನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಅವತ್ತು ತರ್ತಾರೆ. ಹಾಗಾಗಿ 1905 ಬನಾರಸ್ ಸೆಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆದಂತ ಸೆಷನ್ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಕೇಳ್ತೀರಾ, 1906 ಕಾಂಗ್ರೆಸ್ ಸೆಷನ್ಸ್ ನ ಕೋಲ್ಕತ್ತಾದಲ್ಲಿ ನಡೆದಿತ್ತು. ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ ಅವರು 2ನೇ ಬಾರಿ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪಡೆದಿದ್ರು. ವಿಚಾರ ಏನ್ ಗೊತ್ತಾ ಇಂಪಾರ್ಟೆಂಟ್, ಅಲ್ಲಿಯವರೆಗೂ ಕೂಡ ದೇಶ ವಿಭಜನೆಯ ಒಂದು ಹಂತದ ಮೊದಲ ಬೀಜಗಳನ್ನು ಬಿತ್ತಿದ್ರಲ್ಲ, ಬಂಗಾಳದ ವಿಭಜನೆ ಅದನ್ನ ದೊಡ್ಡ ಮಟ್ಟಕ್ಕೆ ತರಬೇಕು, ಆವಾಗ್ಲೇನೆ ಸ್ವರಾಜ್ಯ ಹೋರಾಟದ ಬಗ್ಗೆ ಹೇಳ್ತಾರೆ. ಪ್ರತಿ ರಾಷ್ಟ್ರಾದ್ಯಂತದ ಎಲ್ಲ ಪ್ರಾಂತ್ಯಗಳಲ್ಲೂ ಮನೆಗಳಲ್ಲೂ ಕೂಡ ಸ್ವರಾಜ್ಯದ ವಿಚಾರಗಳನ್ನು ಬಿತ್ತಿದ್ರು. ಯಾಕೆ ಅಂತಂದ್ರೆ ಈ ಹಿಂದೆ ದೇಶವನ್ನು ಆಳಿದಂತ ಶಿವಾಜಿ ಮಹಾರಾಜ್ ಕಾಲದಲ್ಲೇ ಸ್ವರಾಜ್ಯದ ಕಲ್ಪನೆ ಇತ್ತು. ಹಾಗೇನೆ ಒಂದು ಕಡೆ ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿ ಅವರು ಇದರ ಪಾಠವನ್ನು ಎಲ್ಲರಿಗೂ ಹೇಳಿದ್ರು. ಈಗ ಅದನ್ನ ರಾಷ್ಟ್ರೀಯ ಮಟ್ಟದ ಮನೆಗಳಲ್ಲಿ ಮುಟ್ಟಿಸುವಂತ ಕೆಲಸ ಆಗಿದ್ದು ಈ ದಾದಾಬಾಯಿ ನವರೋಜಿ ಅವರ ಈ ಒಂದು ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ. ಹಂಗಾಗಿ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ದೇಶೀಯ ಉತ್ಪನ್ನಗಳ ಹೆಚ್ಚಿಗೆ ಮಾಡಿ ಅಂದ್ರೆ ಈಗಿನ ನಾವೇನ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅನ್ನು ಏನ್ ಈಗ ಮಾಡ್ತಾ ಇದ್ದೀವಿ, ಅವ್ರು ಆವಾಗಲೇ ಅದನ್ನು ಮಾತಾಡಿದ್ರು.
ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ದೇಶೀಯ ವಸ್ತುಗಳಿಗೆ ಪ್ರಾಧಾನ್ಯತೆ ಕೊಡಿ, ನಮ್ಮ ದೇಶದ ಗೃಹ ಕೈಗಾರಿಕೆಗಳನ್ನ ಉಳಿಸಿ, ಸಣ್ಣ ಕೈಗಾರಿಕೆಗಳನ್ನ ಬೆಳೆಸೋದಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ. ಹಾಗಾಗಿ ವಿದೇಶಿ ಶಿಕ್ಷಣ ಪದ್ಧತಿಗಳನ್ನು ವಿರೋಧಿಸಿದಾಗ ಮತ್ತೆ ಆ ಸ್ಟೂಡೆಂಟ್ಸ್ ಎಲ್ಲ ಎಲ್ಲೋಗ್ಬೇಕು ಅಂದಾಗ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಸ್ಕೂಲ್ಸ್ ಅಂಡ್ ಎಜುಕೇಶನ್ಸ್ ತರ್ತಾರೆ. ನಮ್ಮ ದೇಶದ ಮಕ್ಕಳಿಗೆ ನಮ್ಮ ದೇಶದ ಶಿಕ್ಷಣ ಕೊಡಿ, ನಮ್ಮ ದೇಶದ ಬಗ್ಗೆ ಅವ್ರಿಗೆ ಗೌರವ ಬರೋಹಂತೆ ಮಾಡಿ ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿ 4 ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ತಾರೆ. ಶಿಕ್ಷಣ ಹೆಂಗಿರಬೇಕು, ಅವರ ಮನಸ್ಸಿನಲ್ಲಿ ದೇಶೀಯ ಭ್ರಾತೃತ್ವದ ಬಗ್ಗೆ ಹೆಂಗೆ ಭಾವನೆಗಳನ್ನು ಮೂಡಿಸ್ಬೇಕು, ನಾವೆಲ್ಲರೂ ಒಂದೇ, ಹೇಗೆ ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಅವತ್ತು ಆ ಪ್ರಸ್ತಾಪವನ್ನ ಅಲ್ಲಿ ಹಾಕಿದ್ರು. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿತ್ತು ಕೋಲ್ಕತ್ತಾ ಸೆಷನ್ಸ್. ಇನ್ನು 1907ರ ಸೂರತ್ ಸೆಷನ್ಸ್ ಬಗ್ಗೆ ಅಂತೂ ಬಹಳ ಒಂದ್ ಕಡೆ ದುಃಖ, ಒಂದ್ ಕಡೆ ಸಂತೋಷ, ಒಂದ್ ಕಡೆ ಇನ್ನೇನೋನೋ ಆಗತ್ತೆ. ಯಾಕಂದ್ರೆ ಈ ಸೆಷನ್ಸ್ ಇರೋದೇ ಹಂಗೆ. ಸೂರತ್ ಅಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ರು. ಸೂರತ್ ಅಲ್ಲಿ ಈ ಸೆಷನ್ಸ್ ಅನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದಾಗ ಕಾಂಗ್ರೆಸ್ ಅಲ್ಲಿ ಒಂದು ಅಜೆಂಡಾ ಇತ್ತು. ನೀವು ಯಾವ ಪ್ರಾಂತ್ಯದಲ್ಲಿ ಈ ಕಾಂಗ್ರೆಸ್ ಸೆಷನ್ಸ್ ಅನ್ನು ನಡೆಸ್ತಿರೋ ಆ ಪ್ರಾಂತ್ಯದ ಅಭ್ಯರ್ಥಿಗಳು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬರೋಂಗಿಲ್ಲ ಅಂತ. ಬಟ್ ಪುಣೆನಲ್ಲಿ ನಡೆಸಬೇಕಾಗಿದ್ದ ಈ ಸೆಷನ್ಸ್ ನ ಸೂರತ್ಗೆ ತಂದ್ರು. ಪುಣೆನಲ್ಲಿ ಯಾಕೆ ಮಾಡೋದು ಅಂದ್ರೆ ಅಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಒಂದು ಅಭಿಮಾನಿಗಳು ತುಂಬಾ ಇದ್ದಾರೆ, ಹಾಗಾಗಿ ಸೂರತ್ಗೆ ತರ್ತೀವಿ ಅಂತ. ಸೊ ಸೂರತ್ ಇವತ್ತಿ ಗುಜರಾತ್ ಇರ್ಬೋದು, ಅವತ್ತಿನ ಮಹಾರಾಷ್ಟ್ರ ಪ್ರಾಂತ್ಯ ಆಗಿತ್ತದು. ಸೊ ಹಾಗಾಗಿ ಇಲ್ಲಿಯೂ ಕೂಡ ಬಾಲಗಂಗಾಧರ್ ತಿಲಕ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ಬೇಕು ಅನ್ನೋ ವಿಚಾರವಾಗಿ ದೊಡ್ಡ ಒಂದು ಕಡೆ ಸಪೋರ್ಟಿವ್ ಕೂಗು, ಇನ್ನೊಂದ್ ಕಡೆ ವಿರೋಧಿಗಳ ಕೂಗು ಇತ್ತು. ಹಾಗಾಗಿ ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳ ನಡುವೆ ಒಂದ್ ತಿಕ್ಕಾಟ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ಗೋಪಾಲ್ ಕೃಷ್ಣ ಗೋಖಲೆ, ಇನ್ನೊಂದ್ ಕಡೆ ಬಾಲಗಂಗಾಧರ್ ತಿಲಕ್. ಇಬ್ಬರ ನಡುವಿನ ಈ ಒಂದು ಸಮರ ಎಷ್ಟು ಮಟ್ಟಿಗೆ ಹೋಯ್ತು ಅಂತಂದ್ರೆ ವಿಭಜನೆ ಆಗೋಷ್ಟು ಲೆವೆಲ್ ಬಂತು. ಆಗ ಗೋಪಾಲ್ ಕೃಷ್ಣ ಗೋಖಲೆ ಅವರು ಇಲ್ಲ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗ್ಲಿ ಅಂತ ಅವ್ರು ಹೇಳಿದ್ರು. ಈ ಕಡೆ ಬಾಲಗಂಗಾಧರ್ ತಿಲಕ್ ಸರಿ ನೀವು ನನ್ಗೆ ಅಧ್ಯಕ್ಷ ಸ್ಥಾನ ಕೊಡ್ಲಿಲ್ಲ ಅಂದ್ರು, ಲಾಲಾ ಲಜಪತ್ ರಾಯ್ ಅವ್ರಿಗೆ ಕೊಡಿ ಅಂತ. ಅವಾಗ ಗೋಪಾಲ್ ಕೃಷ್ಣ ಗೋಖಲೆ ಹೇಳ್ತಾರೆ, ತಿಲಕನ್ ಮಾಡಿದ್ರು ಅಷ್ಟೇ, ಈ ಲಾಲಾ ಲಜಪತ್ ರಾಯ್ ಮಾಡಿದ್ರು ಅಷ್ಟೇ, ದೇಶದಲ್ಲಿ ಈ ತರದ ತೀವ್ರಗಾಮಿಯ ಅಲೆಗಳನ್ನು ಇವ್ರು ಹೆಚ್ಚಿಗೆ ಮಾಡ್ತಾರೆ, ಇದರಿಂದ ಬ್ರಿಟಿಷರು ನಮ್ಮನ್ನ ಈ ಸಂಘಟನೆಗೆನೆ ಕೂಡ ಅವರು ಮುಚ್ಚಾಕ್ಬೋದು ಅಂತ ಒಂದು ತೀವ್ರ ವಿರೋಧ ಬರುತ್ತೆ, ಬೇಡ ಅಂದ್ರು. ಸೊ ಆದ್ರೂ ಕೂಡ ಇದಕ್ಕೆ ಇಬ್ಬರಿಗೂ ಸಮನ್ವಯವಾಗಿ ಅವತ್ತು ಕೆಲಸ ಮಾಡ್ತಾ ಇದ್ದಂತ ರಾಸ್ ಬಿಹಾರಿ ಬೋಸ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಈ ಒಂದು ಸೂರತ್ ಸೆಷನ್ ನ ಅಧ್ಯಕ್ಷನಾಗಿ ಮಾಡಿದ್ರು. ಅವಾಗ ಎರಡೂ ಕಡೆಯೂ ಕೂಡ ಒಂದು ರೀತಿಯ ಸ್ವಲ್ಪ ಮಟ್ಟಿನ ಸಮಾಧಾನ ಇತ್ತು. ಆದ್ರೂ ಈ ಸೆಷನ್ಸ್ ಕೊನೆಯಾಗುವಷ್ಟೊತ್ತಿಗೆ ಬಹಳ ದೊಡ್ಡ ಮಟ್ಟದ ಒಂದು ಗಲಾಟೆಗಳು ನಡೆದ್ಬಿಟ್ಟು, ಸೊ ಇಲ್ಲಿ ಕಲ್ಲು ತೂರಾಟಗಳು ಇನ್ನೇನೋ ನಡೆದ್ಬಿಟ್ಟು ಆಗ ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳು ಅನ್ನುವಂತ ಎರಡು ಸಂಘಟನೆಗಳ ನಡುವೆ ತೀವ್ರ ವಿಭಜನೆಗೊಂಡ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ INC ಇಲ್ಲಿ ವಿಭಜನೆಯ ಹಂತಕ್ಕೆ ಹೋಯ್ತು ಅಂತ ಹೇಳಬಹುದು. ನೆಕ್ಸ್ಟ್ ಬೇಡ 1910ರ ಸೆಷನ್ಸ್. 1910 ನಲ್ಲಿ ನಡೆದಂತ ಈ ಸೆಷನ್ಸ್ ವೆರಿ ಇಂಪಾರ್ಟೆಂಟ್ ಕೂಡ ಆಗಿತ್ತಿದು. ಯಾಕೆಂತಂದ್ರೆ ಈ ಸೆಷನ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಜನ ಕೆಲಸ ಮಾಡಿದವರಿದ್ರು. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಅಲಹಾಬಾದ್ ಅಲ್ಲಿ ನಡೆಸಿದಂತ ಈ ಸಮ್ಮೇಳನದಲ್ಲಿ ಸರ್ ವಿಲಿಯಂ ವೆಡನ್ ಬರ್ನ್ ಅವ್ರನ್ನ ಮತ್ತೆ ಕರೆಲಾಯಿತು. ಏನಕ್ಕೆ ತಗೊಂಡ್ಬಂದಿದ್ರು ನೋಡಿ, ಭಾರತದ ಕಾಯ್ದೆಗಳ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದ್ರೆ ಅದಕ್ಕೆ ನಿಮ್ಗೆ ಸೆಷನ್ಸ್ ಅಲ್ಲಿ ಹೋಗ್ಬೇಕದು, ಸೆನೆಟ್ ಅಲ್ಲಿ ಚರ್ಚೆ ಆಗ್ಬೇಕು, ಆ ಲೆವೆಲ್ಗೆ ಬರ್ಬೇಕಾಗಿತ್ತು. ಹಂಗಾಗಿ ಕಾಂಗ್ರೆಸ್ ಸೆಷನ್ಸ್ ನ ಅಲಹಾಬಾದ್ ಅಲ್ಲಿ ಸರ್ ವಿಲಿಯಂ ವೆಡನ್ ಬರ್ನ್ ತಂದ್ಬಿಟ್ಟು ಭಾರತದಲ್ಲಿ ಜಾರಿಗೊಂಡಿತ್ತಲ್ಲ 1909ರ ಮಿಂಟೋ ಮಾರ್ಲೆ ಸೆಷನ್ಸ್ ಇತ್ತು. ಈ ಮಿಂಟೋ ಮಾರ್ಲೆ ಸೆಷನ್ಸ್ ಅಲ್ಲಿ ಧರ್ಮದ ಆಧಾರದ ಮೇಲೆ, ಜನಾಂಗೀಯ ವಿಚಾರದ ಆಧಾರದ ಮೇಲೆ ಪ್ರತ್ಯೇಕ ಮತದಾರ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಮಾಡೋದನ್ನ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಾದ್ಯಂತ ಒಂದು ದೊಡ್ಡ ಕೂಗನ್ನು ಎಬ್ಬಿಸಿದ್ದೆ ಮೊಹಮ್ಮದ್ ಅಲಿ ಜಿನ್ನಾ. ಜಿನ್ನಾ ಅವ್ರು ಹೇಳ್ತಾರೆ, ಧರ್ಮದ ಆಧಾರದ ಮೇಲೆ, ಜನಾಂಗೀಯ ಆಧಾರದ ಮೇಲೆ ನೀವು ನಮ್ಮನ್ನು ಹೊಡಿತೀರಿ ಅನ್ನೋದಾದ್ರೆ ಇಂಥ ಮಿಂಟೋ ಮಾರ್ಲೆ ಸುಧಾರಣೆಗಳು ನಮ್ಮ ದೇಶಕ್ಕೆ ಅಗತ್ಯನೇ ಇಲ್ಲ ಅಂತ. ಸೊ ಅಂತ ಒಂದು ಹೋರಾಟ ಮಾಡಿದಂತ ಮೊಹಮ್ಮದ್ ಅಲಿ ಜಿನ್ನಾ ನಂತರ ಈ ದೇಶ ವಿಭಜನೆಗೆನೆ ಮೊದಲ ಪರಿಪಾಠ ಹಾಕ್ತಾರೆ ಅಂದ್ರೆ ಎಷ್ಟು ಆಶ್ಚರ್ಯ ಆಗತ್ತೆ. ಇರ್ಲಿ ಬಿಟಾಕಿ, ಆದ್ರೂ ಕೂಡ ಮಿಂಟೋ ಮಾರ್ಲೆ ಸುಧಾರಣೆಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ನಡೆದಿದ್ದು ಎಲ್ಲಿ ಅಂತ ಬಂದ್ರೆ ಅದು 1910ರ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಅದು ನಡೆದಿತ್ತು ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ 1911ರ ಕಾಂಗ್ರೆಸ್ ಸೆಷನ್ಸ್. ಕೋಲ್ಕತ್ತಾದಲ್ಲಿ ಕೂಡ ನಡೆದಿತ್ತು. ಇದು ಕೂಡ ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಏನಾಗಿತ್ತು, ಅವತ್ತು BN ಧಾರ್ ಅವರು, ಅಂದ್ರೆ ಬಿಷನ್ ನಾರಾಯಣ್ ಧಾರ್ ಅಂತ ಪೂರ್ಣ ಹೆಸರು ಅವರು. BN ಧಾರ್ ಅಂತ ಕೊಟ್ಟ ತಕ್ಷಣ ನಿಮ್ ಮುಂದ್ಗಡೆ ಹೆಸರು ಬಿಷನ್ ನಾರಾಯಣ್ ಧಾರ್ ಅಂತ ಕೊಟ್ಟ ಕನ್ಫ್ಯೂಸ್ ಆಗ್ಬೇಡಿ ಅಂತ ಪೂರ್ಣ ಹೆಸರು ಕೊಟ್ಟಿದ್ದೀನಿ. ಈ ಸೆಷನ್ಸ್ ಕೋಲ್ಕತ್ತಾದಲ್ಲಿ ನಡೆದಿತ್ತು. ಇಲ್ಲೂ ಕೂಡ ಒಂದು ಆಶ್ಚರ್ಯಕರವಾದ ವಿಚಾರ. ಏನು ಆಶ್ಚರ್ಯಕರ ಅಂತೀರಾ? ಸೊ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ಜನಗಣಮನ ಹಾಡ್ಲಾಗತ್ತೆ. ಜನಗಣಮನ ಗೀತೆಯನ್ನ ಅವತ್ತು ಸರಳಾದೇವಿ ಆಡ್ತಾರೆ. ಇದೇ ಜನಗಣಮನ ಅವತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ತತ್ವಬೋಧಿನಿ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಇಡೀ ಪ್ರಕಟ ಮಾಡಿದ್ರು.
ಜೊತೆಗೆ ಭಾರತಕ್ಕೆ ಬಂದಿದ್ದಂತ ಅವತ್ತಿನ ಐದನೇ ಜಾರ್ಜ್ಗೆ ಒಂದು ದೇಶದ ನಮನ ಗೀತೆಯನ್ನಾಗಿ ಇದನ್ನು ಅರ್ಪಿಸಲಾಗಿತ್ತು. ಆದ್ರೆ ದೇಶದ ಎಲ್ಲ ಭಾಗಗಳ ವಿಚಾರಗಳು ಇದರಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ, ದೇಶದ ಎಲ್ಲ ಪದಗಳನ್ನು ಇಲ್ಲಿ ಬಳಸಲಾಗಿದೆ ಅನ್ನೋ ಕಾರಣಕ್ಕಾಗಿ ಜನಗಣಮನವನ್ನ ಬೆಂಗಾಲಿ ಭಾಷೆಯಲ್ಲಿ ಬರೆದದ್ದನ್ನ ಅವತ್ತು ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಹಾಡ್ತಾರೆ ಸರಳಾದೇವಿ ಅವರು. ತುಂಬಾ ಅದ್ಭುತವಾಗಿ ಹಾಡಿದ್ರಿಂದಾಗಿ ಈ ಜನಗಣಮನವನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡೋಣ ಅನ್ನುವಂತ ಕೂಗು ಅವತ್ತು ಬಂತು 1911ರ ಈ ಬಿಷನ್ ನಾರಾಯಣ್ ಧಾರ್ ಅವರ ಈ ಒಂದು ಅಧಿವೇಶನದಲ್ಲಿ. ನೆಕ್ಸ್ಟ್ ಬರುತ್ತೆ 1915ರ ಸೆಷನ್ಸ್. ಬಹಳ ಇಂಪಾರ್ಟೆಂಟ್ ಸೆಷನ್ಸ್ ಇದು. ಯಾಕೆ ಅಂತಂದ್ರೆ ನೀವು ಮಂದಗಾಮಿಗಳು ಮಾತ್ರ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಇರೋದ್ರಿಂದಾಗಿ ತೀವ್ರಗಾಮಿಗಳನ್ನ ಸೆಷನ್ಸ್ ಇಂದ ಹೊರಗಾಗ್ತಾ ಇದ್ರಿಂದ ದೇಶದಲ್ಲಿ ಈ INC ಮಂಕು ಕವಿದು ಬಿಡ್ತು. ತೀವ್ರಗಾಮಿಗಳು ಇಲ್ಲದೆ ಇರುವಂತ INC ದೇಶದಲ್ಲಿ ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಎಲ್ಲರಿಗೂ ಅರಿವಾಯ್ತು. ಈ ಅರಿವನ್ನ ಕಂಡಂತ SP ಸಿನ್ಹಾ ಅವರು 1915ರ ಬಾಂಬೆ ಅಧಿವೇಶನದಲ್ಲಿ ಕಾಂಗ್ರೆಸ್ ನಿಯಮಾವಳಿಗಳನ್ನ ಬದಲಾಯಿಸೋದಕ್ಕೆ ಮುಂದೆ ಬಂದ್ರು. ಯಾಕೆ? ಭಾರತದಲ್ಲಿ ನೀವು ಬ್ರಿಟಿಷರ ವಿರುದ್ಧವಾಗಿ ಕ್ರಾಂತಿಯುತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಲ್ಲ ಅನ್ನೋದಾದ್ರೆ ಈ ಸೆಷನ್ಸ್ ಆದ್ರೂ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಬರೀ ಪ್ರಾರ್ಥನೆಗಳನ್ನ ಮಾಡೋದು, ಅರ್ಜಿಗಳನ್ನ ಸಲ್ಲಿಸೋದ್ರಿಂದ ದೇಶ ಸ್ವತಂತ್ರ ಆಗಲ್ಲ ಅನ್ನೋದು SP ಸಿನ್ಹಾ ಅವರು ಆಗ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕಾಂಗ್ರೆಸ್ಗೆ ನಿಯಮಾವಳಿಗಳನ್ನ ಬದಲಾವಣೆ ಮಾಡ್ಬಿಟ್ಟು ಭಾರತದಲ್ಲಿ ಯಾರ್ಯಾರು ತೀವ್ರಗಾಮಿ ನಾಯಕರಿದ್ದಾರೋ ಅವ್ರನ್ನೆಲ್ಲ ಪುನಃ ಈ ನಮ್ಮ INC ಸಭೆಗೆ ಸೇರಿಸ್ಕೊಳ್ಬೇಕು. ಸೊ ಅದಕ್ಕಾಗಿ ನಿಮ್ಮ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಂದ್ರೆ ಅವರ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬದಲಾವಣೆ ಆಗ್ಬೇಕು ಅಂದ್ಕೊಂಡಾಗ ಇಡೀ ಜನತೆ ಒಪ್ಕೊಳ್ಳುತ್ತೆ. ಅಲ್ಲಿಂದ ಮತ್ತೆ ಕಾಂಗ್ರೆಸ್ ಸೆಷನ್ಸ್ಗೆ ಒಂದು ತೀವ್ರತೆಯ ಶಕ್ತಿ ಬರುತ್ತೆ. ಆಗ ನಮ್ಮ ತೀವ್ರಗಾಮಿ ಲೀಡರ್ಸ್ ಗಳನ್ನೆಲ್ಲ ಇದರಲ್ಲಿ ಸೇರಿಸ್ಕೊಳ್ಳಲಾಗಿತ್ತು. ಹಾಗೆ ಸೇರಿಸ್ಕೊಳ್ಳೋದ್ರ ಮುಖಾಂತರ ಪ್ರಯತ್ನ ಮಾಡ್ತಾರೆ. ಇಂಥ ಪ್ರಯತ್ನಕ್ಕೊಂದು ಮುನ್ನುಡಿ ಬರೆದದ್ದೇ 1916ರ ಲಕ್ನೋ ಕಾಂಗ್ರೆಸ್ ಸೆಷನ್ಸ್. ಲಕ್ನೋ ಕಾಂಗ್ರೆಸ್ ಸೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಸೆಷನ್ಸ್ ಆಗಿತ್ತು. ಯಾಕೆಂದ್ರೆ ಅವತ್ತು RC ಮಜುಮ್ದಾರ್ ಅಂತ ಕರಿತೀವಿ ನಾವು, AC ಮಜುಮ್ದಾರ್ ಅಂತ ಕರಿತೀರಿ. ಅಂದ್ರೆ ಅಂಬಿಕ್ ಚರಣ್ ಮಜುಮ್ದಾರ್ ಅವರು ಅವತ್ತಿನ ಒಂದು ಸಂಸ್ಥೆಯ ಒಂದು INC ಅಧ್ಯಕ್ಷರಾಗಿದ್ರು. ಸೊ ಅವ್ರು ಹೇಳ್ತಾರೆ ಒಂದ್ ಕಡೆ ಈ ಲಕ್ನೋ ಪ್ಯಾಕ್ಟ್ ಅನ್ನ ಜಾರಿಗೆ ತರ್ತಾರೆ, ಲಕ್ನೋ ಒಪ್ಪಂದ ಅಂತ. ಏನಾಗಿತ್ತು ಒಪ್ಪಂದ ನೋಡಿ, ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಮುಸ್ಲಿಂ ಲೀಗ್ ಏನ್ ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದ್ರಿ. ಈ ಸಪರೇಷನ್ಸ್ ಆಫ್ ಫೈಟ್ ಏನಿದೆ ಇದು ದೇಶದ ಏಕತೆಯನ್ನ ತರಲ್ಲ, ದೇಶದಲ್ಲಿ ನಾವೆಲ್ಲ ಒಂದು ಅನ್ನೋ ಕೂಗು ಬರಲ್ಲ. ಹಾಗಾಗಿ ಅವ್ರನ್ನೆಲ್ಲ ಒಟ್ಟಾಗಿ ಕರೆದು ಬಿಟ್ಟು ಒಂದು ಪ್ಯಾಕ್ಟ್ಗೆ ಸಹಿ ಮಾಡಿ ಕಾಂಗ್ರೆಸ್ ಅಲ್ಲಿ ಇಂಥದ್ದೇ ವಿಚಾರಗಳ ಬಗ್ಗೆ ನಾವು ಹೋರಾಟ ಮಾಡಬೇಕು, ವಿಚಾರಗಳಲ್ಲಿ ಏಕತೆ ಇರಬೇಕು ಅನ್ನುವಂಥ ವಿಚಾರಗಳನ್ನು ಮೊಟ್ಟ ಮೊದಲಿಗೆ ತಂದಿದ್ದೆ ಈ ಅಂಬಿಕ್ ಚರಣ್ ಮಜುಮ್ದಾರ್ ಅವರ ಅಧ್ಯಕ್ಷೀಯ ಭಾಷಣ. ಇಲ್ಲಿಂದ ಅನಿ ಬೆಸೆಂಟ್ ರವರ ಎಲ್ಲ ಕ್ರಮಗಳು ಸಕ್ಸಸ್ ಆಗತ್ತೆ. ಹೋಮ್ ರೂಲ್ ಲೀಗ್ ನ ಒಂದು ಮುನ್ನುಡಿಯನ್ನು ಕೂಡ ಇಲ್ಲೇ ಬರೀತಾರೆ ಅವರು. ನಿಮ್ಮ ದೇಶಕ್ಕಾಗಿ ನೀವು ಹೋರಾಟ ಮಾಡಬೇಕಾದಂತ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ತರ್ತಾರೆ. ಇಂಥದ್ದೇ ಒಂದು ಅಜೆಂಡಾ ಮೇಲೆ ನಾವು ಹೋರಾಟ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ರಿಂದಾಗಿ ಎಲ್ಲರಿಗೂ ಒಪ್ಪಿಗೆ ಆಗತ್ತೆ. ಆಗ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಮುಸ್ಲಿಂ ಲೀಗ್ ಎಲ್ಲವೂ ಒಪ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾತಾಡ್ತಾ ಇದ್ರು, ಈಗ ಅವರು ಕೂಡ ಒಪ್ಕೊಂಡು ಇಲ್ಲಿ ಒಂದು ಸಭೆಗೆ ಬರ್ತಾರೆ. ಹಾಗಾಗಿ ಲಕ್ನೋ ಪ್ಯಾಕ್ಟ್ ಸಕ್ಸಸ್ ಮಾಡಿದ್ದು ಒಂದ್ ಕಡೆ AC ಮಜುಮ್ದಾರ್ ಆದ್ರೆ ಮತ್ತೊಂದ್ ಕಡೆ ಭಾರತಕ್ಕೆ ಒಬ್ಬ ಮಹಿಳೆ ಈ ಪರಿಪಾಠವನ್ನು ಹೇಳ್ಕೊಟ್ಟಿದ್ರು, ಅದು ಅನಿ ಬೆಸೆಂಟ್ ರೂಪದಲ್ಲಿ. ಇಲ್ಲಿಂದ ಇಂಥ ಒಂದು ಸಕ್ಸಸ್ಫುಲ್ ಕೊಟ್ಟಿದ್ದಕ್ಕಾಗಿ ಅನಿ ಬೆಸೆಂಟ್ ಅವ್ರನ್ನ 1917ರ ಕಾಂಗ್ರೆಸ್ ಸೆಷನ್ಸ್ ಕೋಲ್ಕತ್ತಾಕ್ಕೆ ಬರುತ್ತೆ. ಸೊ ಇದೇ ಕಲ್ಕತ್ತಾದಲ್ಲಿ ಅವತ್ತು ಅನಿ ಬೆಸೆಂಟ್ ಅವ್ರನ್ನ ಈ ಮಹಿಳಾ ಅಧ್ಯಕ್ಷೆ ಒಬ್ಳು ಕಾಂಗ್ರೆಸ್ ಸೆಷನ್ಸ್ ನ ಅಧ್ಯಕ್ಷರಾಗಿದ್ದಂತ ಘಟನೆ ನಡೆದೋಗ್ಬಿಡುತ್ತೆ. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನಗಳಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಒಬ್ಳು ಈ ದೇಶದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸ್ಕೊಂಡಿದ್ದು ಇಲ್ಲಿ ಗೊತ್ತಾಗುತ್ತೆ. ಅಂತ ಒಬ್ಬ ವಿದೇಶಿ ಮಹಿಳೆ ಇವತ್ತು ಅಧ್ಯಕ್ಷರಾಗ್ತಾರೆ. ಅಲ್ಲೇ ಹೋಮ್ ರೂಲ್ ಲೀಗ್ ಅನುಮೋದನೆಗೊಳ್ಳುತ್ತೆ. ಹೋಮ್ ರೂಲ್ ಲೀಗ್ ಹೆಂಗಿರ್ಬೇಕು ನೋಡಿ, ಇಂಗ್ಲೆಂಡ್ ಅಂತ ದೇಶಗಳ ವಿರುದ್ಧ ಪಕ್ಕದಲ್ಲೇ ಇರುವಂತಹ ಐರ್ಲೆಂಡ್, ಸ್ಕಾಟ್ಲೆಂಡ್ ಅಂತ ದೇಶಗಳು ಹೆಂಗೆ ಈ ಒಂದು ಹೋಮ್ ರೂಲ್ ಲೀಗ್ ನ ಮಾಡ್ಕೊಂಡ್ಬಿಟ್ಟು ಹೋರಾಟ ಮಾಡಿದ್ವೋ, ನೀವು ಇಲ್ಲಿ ಅದೇ ರೀತಿ ಹೋರಾಟ ಮಾಡಬೇಕು ಅನ್ನುವಂತ ಪರಿಪಾಠವನ್ನು ತರ್ತಾರೆ. ಅಲ್ಲಿಗೆ ಹೋಮ್ ರೂಲ್ ಲೀಗ್ ಸಕ್ಸಸ್ ಆಗುತ್ತೆ. ಮತ್ತೊಂದ್ ಕಡೆ ಥಿಯಾಸಾಫಿಕಲ್ ಸೊಸೈಟಿ ಮೂಲಕ ಆಧ್ಯಾತ್ಮಿಕತೆ, ಮತ್ತೊಂದ್ ಕಡೆ ರಾಷ್ಟ್ರೀಯತೆ ಎರಡನ್ನೂ ಮರ್ಜ್ ಮಾಡದಂತ ಕೀರ್ತಿ ಅನಿ ಬೆಸೆಂಟ್ ಅವರಿಗೆ ಅವತ್ತು ಸಲ್ಲಿತ್ತು ಅಂತಾನೆ ಕೂಡ ಹೇಳ್ಬೋದು. ನೆಕ್ಸ್ಟ್ ಬರೋಣ 1918ನ ವಿಶೇಷ ಅಧಿವೇಶನ ಬಾಂಬೆನಲ್ಲಿ ನಡೆಯುತ್ತೆ. ಸೈಯದ್ ಹಸನ್ ಇಮಾಮ್ ಅವರು ನೋಡಿ, ಈ ಸೆಷನ್ಸ್ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಇವತ್ತು ಸ್ಥಳೀಯ ಸರ್ಕಾರಗಳು ತುಂಬಾ ಭದ್ರವಾಗಿದೆ ಅಂದ್ರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಹಂಗೇನೆ ನಾವು ಏನ್ ಮಾತಾಡ್ತೀವಿ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತ್, ಇವುಗಳೆಲ್ಲ ಅಸ್ತಿತ್ವದಲ್ಲಿ ಇದೆ ಅಂದ್ರೆ ಅವತ್ತಿನ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ನಡೆದಂತ ಬಹುದೊಡ್ಡ ಚರ್ಚೆ.
ಮುಂದಿನ ಈ ದೇಶಕ್ಕೆ ಏನೇನ್ ತರಬೇಕು, ಏನೇನ್ ತರಬಾರದು, ಯಾವ್ದಾವ್ದು ಇರಬೇಕು, ಯಾವ್ದಾವ್ದು ಇರಬಾರದು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದು ಸೈಯದ್ ಇಮಾಮ್ ಹಸನ್ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ. ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಯಲ್ಲಿ ಏನೇನ್ ಆಡಳಿತಾಂಶಗಳು ಇರಬೇಕು ಅನ್ನೋ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಚರ್ಚೆ ನಡೆದಿತ್ತು. ಆ ಚರ್ಚೆಯನ್ನ ಇಲ್ಲಿ ಮೊದಲ ಬಾರಿಗೆ ಬಾಂಬೆ ಸೆಷನ್ಸ್ ಅಲ್ಲಿ ತರಲಾಗಿತ್ತು. ಅಂತ ಅದ್ಭುತವಾದ ಸೆಷನ್ಸ್ ನಡೆದಿದ್ದೆ ಬಾಂಬೆನಲ್ಲಿ. ಸ್ನೇಹಿತರೆ, 1919 ಕಾಂಗ್ರೆಸ್ ಸೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಆದ ಸೆಷನ್ಸ್ ಇದು. ಈ ಸೆಷನ್ಸ್ ನಡೆದದ್ದು ಅಮೃತ್ಸರದಲ್ಲಿ ನಿಮ್ಗೆ ಕೇಳ್ಬೇಕೆ, ಮೋತಿಲಾಲ್ ನೆಹರು ಅವರು ಈ ಅಮೃತ್ಸರದಲ್ಲಿ ಮೊದಲ ಬಾರಿಗೆ ಒಂದನೇ ಮಹಾಯುದ್ಧ ಮುಗಿದ ನಂತರ ಟರ್ಕಿಯಲ್ಲಾದಂತ ಮಹತ್ವದ ಬದಲಾವಣೆಗಳಿಗೆ ಇಲ್ಲಿ ಪ್ರಶ್ನಿಸಲಾಯಿತು. ಹಾಗಾಗಿ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನ ನೀಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಈ ಒಂದು ಚಳುವಳಿಯನ್ನ ಅವತ್ತು ಅನುಮೋದನೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ನೋಡೋದಾದ್ರೆ 1920 ಕಾಂಗ್ರೆಸ್ ಅಧಿವೇಶನ. 1920 ಕಾಂಗ್ರೆಸ್ ಅಧಿವೇಶನದಲ್ಲಿ ಅವತ್ತು ಕೋಲ್ಕತ್ತಾದಲ್ಲಿ ನಡೀತು. ಈ ಒಂದು 1920ರಲ್ಲಿ 2 ಬಾರಿ ನಡೆಯುತ್ತೆ. ಮೊದಲ ಒಂದು ಅಧಿವೇಶನ ಕೋಲ್ಕತ್ತಾದಲ್ಲಿ, ಎರಡೊಂದು ವಿಶೇಷ ಅಧಿವೇಶನ ನಾಗ್ಪುರದಲ್ಲಿ ನಡೆಯುತ್ತೆ. ಸೊ ಈ ಒಂದು ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಲಾಲಾ ಲಜಪತ್ ರಾಯ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಮೊದಲ ಬಾರಿಗೆ ಭಾರತದಲ್ಲಿ ನಾನ್ ಕೋಆಪರೇಷನ್ಸ್ ಮೂವ್ಮೆಂಟ್ ಗಳನ್ನ ನಾವು ಜಾರಿಗೆ ತರಬೇಕು ಅನ್ನುವಂತ ವಿಚಾರದ ಬಗ್ಗೆ ಚರ್ಚೆಯನ್ನ ಮಂಡಿಸ್ತಾರೆ. ಇದು ಕೇವಲ ಚರ್ಚೆ ಅಷ್ಟೇ. ಇಲ್ಲಿ ಯಾವ ತರ ಇರಬೇಕು, ಯಾವ ತರ ಹೋರಾಟ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಇಲ್ಲಿ ವಿಚಾರ ಮತ್ತು ಅದರ ಪ್ರೋಗ್ರಾಮ್ ಲಿಸ್ಟ್ ಗಳು ಬರುತ್ತೆ. ಬಟ್ ಅದೇ ಲಿಸ್ಟ್ 1920 ಕಾಂಗ್ರೆಸ್ ವಿಶೇಷ ಅಧಿವೇಶನದಲ್ಲಿ ನಾಗ್ಪುರ್ ಸೆಷನ್ಸ್ ವೀರ ರಾಘವಾಚಾರ್ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ವಿಚಾರಧಾರೆ ಅದ್ರ ಮೇಲೆ ಮತ್ತೆ ಮಂಡನೆ ಆಗುತ್ತೆ. ಸೊ ಆಗ ಭಾಷಾವಾರು ಆಧಾರದ ಮೇಲೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗಳ ಪುನರ್ರಚನೆ ಮಾಡಬೇಕು ಅಂತಂದ್ರೆ CWC ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗಳನ್ನ ಅವತ್ತು ರಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗತ್ತೆ. ಸೊ ಅವಾಗ ಅಸಹಕಾರ ಚಳುವಳಿಯ ಒಂದು ಅಧಿವೇಶನ ಹೆಂಗ್ ನಡಿಬೇಕು, ಒಂದು ಹೋರಾಟ ಹೆಂಗ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಪ್ರೋಗ್ರಾಮ್ ಲಿಸ್ಟ್ ಅನುಮೋದನೆ ಆಗತ್ತೆ. ಜೊತೆಗೆ ಇದೇ ಟೈಮ್ ಅಲ್ಲಿ ಯಾವಾಗ ಈ ತರದ ನಾನ್ ಕೋಆಪರೇಷನ್ಸ್ ಮೂವ್ಮೆಂಟ್ಸ್ ಗಳು ಮತ್ತೆ ಈ ಹಿಂದೆ ನಡೆದಂತ ಎಲ್ಲ ಸಂಘಟನೆಗಳ ವಿಚಾರಗಳು ಬಂದಾಗ ಮೊಹಮ್ಮದ್ ಅಲಿ ಜಿನ್ನಾ ಮೊದಲ ಬಾರಿಗೆ ಇಲ್ಲಿ ಕಾಂಗ್ರೆಸ್ ಅನ್ನ ಇಲ್ಲಿ ತೋರಿತಾರೆ. ಇನ್ನು ಮೇಲೆ ಕಾಂಗ್ರೆಸ್ನ ಅಧಿವೇಶನಗಳಿಗೆ ಮೊಹಮ್ಮದ್ ಅಲಿ ಜಿನ್ನಾ ಬರೋದಿಲ್ಲ, ನಾನು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟೋಗ್ತಾರೆ. ಇದು 1920 ವೀರ ರಾಘವಾಚಾರ್ ಅಧ್ಯಕ್ಷತೆಯಲ್ಲಿ ನಡೆದಂತ ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯನ್ನ ಅನುಮೋದನೆ ಮಾಡ್ತಾರೆ. ಅದಾದ್ಮೇಲೆ ಸ್ನೇಹಿತರೆ 1922 ಸೆಷನ್ಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂದ್ರೆ ನಾನ್ ಕೋಆಪರೇಷನ್ಸ್ ಮೂವ್ಮೆಂಟ್ ಅಂದ್ರೆ ಅಸಹಕಾರ ಚಳುವಳಿ ಎಲ್ಲಾ ಕಡೆ ನಡೀತು. ಆದ್ರೆ ಫೆಬ್ರವರಿ 5, 1922 ನಲ್ಲಿ ನಡೆದಂತ ಒಂದು ಸಂಘಟನೆಯಲ್ಲಿ ಅವತ್ತು ಚೌರಿ ಚೌರಾದಲ್ಲಿ ಘಟನೆ ಆಗಿದ್ರಿಂದಾಗಿ ಗಾಂಧೀಜಿ ನಾನ್ ಕೋಆಪರೇಷನ್ಸ್ ಮೂವ್ಮೆಂಟ್ ಅನ್ನ ಅವತ್ತು ಕ್ಲೋಸ್ ಮಾಡಿದ್ರು. ಬಟ್ ಇದರಿಂದ ರೊಚ್ಚಿಗೆ ಹೇಳ್ತಾರೆ. ಯಾಕೆಂದ್ರೆ ಇನ್ನು ಕೆಲ ದಿನಗಳ ಕಾಲ ಹೋರಾಟ ಮಾಡಿದ್ರೆ ಈ ದೇಶಕ್ಕೆ ಸ್ವತಂತ್ರ ಬರ್ತಾ ಇತ್ತು, ಗಾಂಧೀಜಿ ಈ ರೀತಿ ಮಾಡಿದ ತಪ್ಪು ಅಂತ. ಸೊ ಏನೇ ಆದ್ರೂ ಕೂಡ ಗಾಂಧೀಜಿ ನಾನು ನಾನ್ ಕೋಆಪರೇಷನ್ಸ್ ಅಂದ್ರೆ ಅದು ಅಹಿಂಸವಾದದ ಮೇಲೆ ನಡಿಬೇಕು, ಹಂಗಾಗಿ ಈ ಚಳವಳಿಯನ್ನ ಬಂದ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಅವತ್ತು ಯಂಗ್ ಲೀಡರ್ಸ್ ಗಳೆಲ್ಲ ಅವತ್ತು ಬೇಜಾರಾಗಿದ್ರು. ಈ ಬೇಜಾರಲ್ಲೇ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಚಿತ್ತರಂಜನ್ ದಾಸ್ ಅವ್ರನ್ನ ಅಧ್ಯಕ್ಷನ ಮಾಡಲಾಗಿತ್ತು ಬಿಹಾರದ ಗಯಾದಲ್ಲಿ. ಅಲ್ಲಿ CR ದಾಸ್ ಅವರು ಏನ್ ಮಾಡಿದ್ರು, ಮತ್ತೆ ಮೋತಿಲಾಲ್ ನೆಹರು ಅವರು ಇವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಇಂದ ಹೊರಗೆ ಬರ್ತಾರೆ. ಇವ್ರನ್ನ ಇಲ್ಲಿ 2 ಗುಂಪುಗಳಾಯ್ತು. ಮತ್ತೆ ಕಾಂಗ್ರೆಸ್ ಅದನ್ನ ಪ್ರೋ ಚೇಂಜರ್ಸ್, ಪ್ರೀ ಚೇಂಜರ್ಸ್ ಅಂತಾನೂ ಕೂಡ ಕರಿತೀವಿ. ಅದರಲ್ಲಿ ಈ ಚೇಂಜಸ್ ಗಳಾಗಿ ಸ್ವರಾಜ್ ಪಕ್ಷವನ್ನ ರಚನೆ ಮಾಡ್ತಾರೆ ಚಿತ್ತರಂಜನ್ ದಾಸ್ ಅವರು. ಸ್ವರಾಜ್ ಪಕ್ಷ ರಚನೆ ಮಾಡಿದಾಗ ಚಿತ್ತರಂಜನ್ ದಾಸ್ ಅದರ ಅಧ್ಯಕ್ಷರಾಗ್ತಾರೆ, ಮೋತಿಲಾಲ್ ನೆಹರು ಅವರು ಅದರ ಕಾರ್ಯದರ್ಶಿಗಳಾಗ್ತಾರೆ. ಹೀಗೆ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನ್ ಗೊತ್ತಾ, 1922 ಮೊದಲ ಬಾರಿ ಆದಿವಾಸಿಗಳೊಂದಿಷ್ಟು ಜನರು ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಭಾಗವಹಿಸಿದ್ದು. ಆದಿವಾಸಿಗಳನ್ನು ಕೂಡ ರಾಷ್ಟ್ರೀಯ ಚಳವಳಿಗೆ ತರಬೇಕು ಅನ್ನುವಂತ ಉದ್ದೇಶ ಈಡೇರಿದ್ದೆ ಈ ಗಯಾ ಸೆಷನ್ಸ್ ಅಲ್ಲಿ. ಆಗ ಸಂತಾಲರು ಈ ಒಂದು ಚಳವಳಿಯಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ರಾಷ್ಟ್ರೀಯ ಚಳವಳಿಗೆ ತಮ್ಮದು ಕೂಡ ಒಂದು ಹೋರಾಟದ ಮನೋಭಾವ ಇದೆ ಅನ್ನೋದನ್ನ ಅವತ್ತು ವ್ಯಕ್ತಪಡಿಸ್ತಾರೆ. ಹಂಗಾಗಿ ಇದರಿಂದೇನೋ ಹೊರ ಬಂದ್ರು. ಆದ್ರೆ ಮೋತಿಲಾಲ್ ನೆಹರು ಅವ್ರಿಗೆ ಮತ್ತೆ ಚಿತ್ತರಂಜನ್ ದಾಸ್ ಅವ್ರಿಗೆ ಬಹಳ ದೊಡ್ಡ ಪ್ರಶ್ನೆ ಕಾಡೋದಕ್ಕೆ ಶುರುವಾಯ್ತು. ಏನು, ನಾವು ಈಗ INCಯ ಸಮಾವೇಶದ ಪ್ರಕಾರ ಚಳವಳಿ ಮಾಡ್ಬೇಕಾ ಅಥವಾ ಶಾಸನಸಭೆ ಚುನಾವಣೆಗಳಿಗೆ ನಿಲ್ಬೇಕಾ? ಚುನಾವಣೆಗಳಲ್ಲಿ ನಿಂತು ಅಲ್ಲಿ ನಾವು ಆಯ್ಕೆಯಾಗಿ ಆ ಒಂದು ಸೆನೆಟ್ಗಳಲ್ಲಿ ನಾವು ಕಾಂಗ್ರೆಸ್ ಆಡಳಿತ ನೀತಿಗಳನ್ನ ತಡೆ ಹಿಡಿಬೇಕು. ಈ ತರದ ಒಂದು ಪ್ರೋಗ್ರಾಮ್ಗಳನ್ನ ಹಾಕೊಂಡಿದ್ದು ಚಿತ್ತರಂಜನ್ ದಾಸ್. ಬಟ್ ಚಿತ್ತರಂಜನ್ ದಾಸ್ ಅವರ ವಿಚಾರಧಾರೆಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಫೈನಲಿ ಚಿತ್ತರಂಜನ್ ದಾಸ್ 1925ಗೆ ಸತ್ತೋದ್ಮೇಲೆ ಇದೇ ಸ್ವರಾಜ್ ಪಕ್ಷ ಮತ್ತೆ ಮೋತಿಲಾಲ್ ನೆಹರು ಅವರೇ
ಅದನ್ನ ಕಾಂಗ್ರೆಸ್ಗೆ ಜಾಯಿನ್ ಮಾಡ್ತಾರೆ. ಅದಿರ್ಲಿ ಒಂದು ಕಡೆ. ಆದ್ರೆ ವೆರಿ ಇಂಪಾರ್ಟೆಂಟ್ 1924 1924 ಸೆಷನ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತು. ಇದು ಬೆಳಗಾವಿನಲ್ಲಿ ನಡೀತು. ಬೆಳಗಾವಿ ಅಧಿವೇಶನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ದು ಒಂದೇ ಸೆಷನ್ಸ್ ಅಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಸೊ ಬೆಳಗಾವಿ ಸೆಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಗಾಂಧೀಜಿ ಭಾಷಾವಾರು ರಾಜ್ಯ ರಚನೆ ಚರ್ಚೆ ಕರ್ನಾಟಕದಿಂದ ಮೊದಲ ಪ್ರಸ್ತಾವನೆಗಳಿಗೆ ಆಲ್ರೆಡಿ 1907ರಿಂದನೂ ಕೂಡ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕನ್ನಡ ನಾಡು ನುಡಿ ವಿಚಾರಗಳು ಬಂದಾಗ ಗಾಂಧೀಜಿಯವರ ಅನುಮೋದನೆ ಪಡಿಬೇಕು ಅಂತ ಹೇಳಿ ಮಾಡ್ತಾರೆ. ಸೊ ಅವಾಗ ರಾಜ್ಯ ರಚನೆಗೆ ಕೆಲ ಅಂಶಗಳ ಅನುಮೋದನೆ ಆಗತ್ತೆ. ಪ್ರಾಂತೀಯ ಸಭೆಗಳ ವರ್ಕಿಂಗ್ ಕಮಿಟಿಗಳ ಜೊತೆಗೂ ಕೂಡ ಪ್ರಾಂತ್ಯಗಳ ವಿಭಜನೆಗೂ ಕೂಡ ಮುನ್ನುಡಿಯನ್ನು ಬರೆಯೋಣ ಅಂತ ಹೇಳಿ ಅವತ್ತು ರೆಡಿ ಆಗ್ತಾರೆ. ಏನೇ ಆದ್ರೂ ಕೂಡ ಬೆಳಗಾವಿ ಸೆಷನ್ಸ್ ಅನ್ನು ಅವತ್ತು ಅದ್ಭುತವಾಗಿ ನಡೀತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕೂಡ ಅವತ್ತು ಆ ಗೀತೆಯನ್ನ ಬಹಳ ಅದ್ಭುತವಾಗಿ ಪ್ರಸ್ತುತಪಡಿಸ್ತಾರೆ ಹುಯಿಲ್ಗೋಳ್ ನಾರಾಯಣರಾವ್ ಅವರು. ಹಾಗೇನೆ ಅವತ್ತು ಬಹಳ ವಿಚಾರಗಳಲ್ಲಿ ಚಿಂತನೆಗಳು ನಡೆದಿತ್ತು ಅನ್ನೋದು ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ 1925 ಸೆಷನ್ಸ್. ಇದು ವೆರಿ ಇಂಪಾರ್ಟೆಂಟ್ ಸೆಷನ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಕಾನ್ಪುರದಲ್ಲಿ ನಡೀತು, ಉತ್ತರ ಪ್ರದೇಶ್. ಸೊ ಕಾನ್ಪುರದಲ್ಲಿ ಸರೋಜಿನಿ ನಾಯ್ಡು ಅವರು ಇದರ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ರು. ಯಾಕೆಂದ್ರೆ ಸರೋಜಿನಿ ನಾಯ್ಡು ಅಂದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ, ಹೀಗೆ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತ. ಯಾಕೆಂದ್ರೆ ಈ ಹಿಂದೆ ಅನಿಬೆಸೆಂಟ್ ಅವರು ಆಗಿದ್ರು 1917 ನಲ್ಲಿ, ನೆನ್ಪಿಟ್ಕೊಳ್ಳಿ. ಅನಿಬೆಸೆಂಟ್ ಆಗಿದ್ರು, ಅವರು ವಿದೇಶಿ ಮಹಿಳೆ. ಸೊ 1925 ಕಾನ್ಪುರದಲ್ಲಿ ಆಗ್ತಾ ಇರೋದು ಸರೋಜಿನಿ ನಾಯ್ಡು ಅವರು. ಇದು ಅಧ್ಯಕ್ಷರಾಗಿರುವಂತದ್ರಲ್ಲಿ ಎರಡನೇ ಮಹಿಳೆ ಆದ್ರು, ಭಾರತದ ಮೊಟ್ಟ ಮೊದಲ ಮಹಿಳೆ ಅಂತ ಕೂಡ ನಾವು ಅನ್ಕೊಳ್ತೀವಿ. ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕೂಡ ಇವ್ರನ್ನ ಕರಿತೀವಿ, ಭಾರತದ ಕೋಗಿಲೆ ಅಂತ. ಅದ್ಭುತವಾದಂತ ಈ ವಿಚಾರಧಾರೆಗಳಿಂದ ಯಾವತ್ತೂ ಕೂಡ ಇವರು ಪ್ರಸಿದ್ಧಿ ಪಡೆದವರು. ಇವರು ಈ ಚಳವಳಿಯಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಬಹಳಷ್ಟು ಜನರು ಇಷ್ಟೇ ನೋಡ್ತೀರಿ, ಇದರಲ್ಲಿ ಆಗಿರೋ ಘಟನೆಗಳು ಇಂಪಾರ್ಟೆಂಟ್ ಏನ್ಬಿಟ್ಕೊಳ್ಳಿ. ಸ್ವರಾಜ್ಯ ಸಾಧಿಸಲು ಸಮುದಾಯ ಸೌಹಾರ್ದತೆ ಮತ್ತು ರಾಷ್ಟ್ರೀಯ ಏಕತೆ ಅಗತ್ಯ ಅಂತ ಹೇಳಿದ್ ಇಲ್ಲೇನೆ. ಜೊತೆಗೆ ಈ ಸೆಷನ್ಸ್ ಅಲ್ಲಿ ಭಾಗವಹಿಸಿದ್ರು ಇಂಟರ್ನ್ಯಾಷನಲ್ ಲೆವೆಲ್ ನ ಒಂದಿಷ್ಟು ಜನರು. ಆ ಒಂದು ಅಮೆರಿಕದ JH ಕೋಲ್ಟ್ ಅವರು ಇದರಲ್ಲಿ ಬಂದಿದ್ರು. ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಪ್ರೇರಣೆಯನ್ನ ಮೂಡಿಸೋದ್ರಲ್ಲಿ ಈ ಅಮೆರಿಕದಂತ ದೇಶಗಳು ಭಾರತವನ್ನ ಹೆಂಗೆ ಸ್ಪಾನ್ಸರ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಸೆಳೀತಾರೆ ಅವತ್ತು ಸರೋಜಿನಿ ನಾಯ್ಡು ಅವರು. ಹಾಗಾಗಿ ಸರೋಜಿನಿ ನಾಯ್ಡು ಅವರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ ನಮ್ಗೆ. ಇವ್ರು ಇನ್ನೂ ಒಂದು ವಿಚಾರದಲ್ಲಿ ಇಂಪಾರ್ಟೆಂಟ್, ನಿಮ್ಗೆ ದಂಡಿ ಮಾರ್ಚ್ ಬರುತ್ತಲ್ವಾ, ಅಲ್ಲಿ ಕಾಂಗ್ರೆಸ್ ಇಂದ ಚಳುವಳಿ ನಡೆಯುವಾಗ ಗಾಂಧೀಜಿಯವರು ಅರೆಸ್ಟ್ ಆದ್ಮೇಲೆ ಈ ಉಪ್ಪಿನ ಸತ್ಯಾಗ್ರಹ ನಿಲ್ಲಬಾರದು ಅನ್ನೋ ಕಾರಣಕ್ಕಾಗಿ ದರಸನ್ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದೆ ಈ ಮಹಿಳೆ. ಹಾಗಾಗಿ ಆ ಉಪ್ಪಿನ ಸತ್ಯಾಗ್ರಹ ಸಕ್ಸಸ್ ನ ಹಿಂದಿನ ಬಹುದೊಡ್ಡ ಶಕ್ತಿ ಅಂದ್ರೆ ಅದು ಸರೋಜಿನಿ ನಾಯ್ಡು ಅವ್ರದ್ದು. ಸೊ ಹಿಂಗಾಗಿ ಕಾನ್ಪುರ್ ಕಾಂಗ್ರೆಸ್ ಸೆಷನ್ಸ್ ಅವತ್ತು ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ 1927 ನಿಮ್ಗೆ ಗೊತ್ತಿರೋ ಹಾಗೆ ಮದ್ರಾಸಲ್ಲಿ ನಡೀತು. ಅಲ್ಲಿ ಡಾಕ್ಟರ್ MA ಅನ್ಸಾರಿ ಅವರು ಇದರ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ರು. ಇಲ್ಲಿ ಏನ್ ದೊಡ್ಡ ಚರ್ಚೆ ಆಯ್ತು ಅಂತಂದ್ರೆ, MA ಅನ್ಸಾರಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣಗಳಲ್ಲಿ ಹೇಳ್ತಾರೆ, ಭಾರತಕ್ಕೆ ಬಂದಿರೋ ಸೈಮನ್ ಆಯೋಗ ಏನಿದೆ, ಈ ಸೈಮನ್ ಆಯೋಗವನ್ನ ಟೋಟಲ್ ಆಗಿ ಇಂಡಿಯಾದಿಂದ ನಾವು ಇದನ್ನ ಬ್ಯಾನ್ ಮಾಡಬೇಕು. ಯಾಕೆಂದ್ರೆ ಇದರಲ್ಲಿ ಒಬ್ಬ ಭಾರತೀಯ ಸದಸ್ಯರು ಇಲ್ಲ. ಸೊ ಭಾರತೀಯರೇ ಇಲ್ದಿರುವಂತ ಈ ಒಂದು ಆಯೋಗ ಭಾರತವನ್ನು ಹೆಂಗ್ ಅಧ್ಯಯನ ಮಾಡುತ್ತೆ ಅಂತ ಕೇಳಿದ್ರು. ಮತ್ತೆ ನಮ್ಮ ಭಾರತದಲ್ಲಿ ಇದುವರೆಗೂ ಕೂಡ ಭಾರತೀಯ ಸೈನ್ಯವನ್ನ ಬ್ರಿಟಿಷರು ಚೀನಾದಲ್ಲಿ ನಡೆಯುವಂತ ಹೋರಾಟಗಳಿಗೂ, ಇರಾನ್ ನಲ್ಲಿ ನಡೆಯುವ ಹೋರಾಟಗಳಿಗೂ, ಪರ್ಷಿಯಾದಲ್ಲಿ ನಡೆಯುವ ಹೋರಾಟಗಳಿಗೆಲ್ಲ ಬಳಸ್ತಾ ಇದ್ದೀರಿ. ಹೀಗೆ ಬಳಸುವುದನ್ನ ನಾವು ವಿರೋಧ ಮಾಡ್ತೇವೆ. ಇನ್ಮೇಲೆ ಭಾರತೀಯ ಸೇನೆಯನ್ನ ನೀವು ಈ ತರದ ವಿದೇಶದ ಹೋರಾಟದಲ್ಲಿ ನಿಮ್ಮ ಪ್ರಾಬಲ್ಯವನ್ನ ಹೆಚ್ಚಿಕೊಳ್ಳೋದಕ್ಕಾಗಿ ನಮ್ಮ ಸೈನಿಕರ ಪ್ರಾಣ ತೆಗೆಯೋದು ತಪ್ಪು. ಇದನ್ನು ಕೂಡ ಡಾಕ್ಟರ್ MA ಅನ್ಸಾರಿ ಅವರು ಹೋರಾಟದಲ್ಲಿ ಹೇಳ್ತಾರೆ. ಸೊ ಎಲ್ಲ ಹೋರಾಟದ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಇನ್ಮೇಲೆ ನಮ್ಗೆ ಸ್ವಯಂ ಆಡಳಿತ ಬೇಡ, ನಮ್ಗೆ ಪೂರ್ಣ ಸ್ವರಾಜ್ ಚರ್ಚೆ ಆಗಬೇಕು ಅಂತೇಳಿ ಡಾಕ್ಟರ್ MA ಅನ್ಸಾರಿ ಅವರು ಅವತ್ತು ಪೂರ್ಣ ಸ್ವರಾಜ್ಯ ನಿರ್ಣಯಕ್ಕೆ ಒಂದು ಚರ್ಚೆಯನ್ನ ಬರೀತಾರೆ. ಮುಂದೆ ನಿಮಗೆ ಗೊತ್ತಿರಲಿ 1928 ನ ಕಾಂಗ್ರೆಸ್ ಸೆಷನ್ಸ್ ಕೋಲ್ಕತ್ತಾದಲ್ಲಿ ನಡೀತು. ಮೋತಿಲಾಲ್ ನೆಹರು ಅವರು ಇದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಅಷ್ಟೊತ್ತು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ತುಂಬಾ ಗಮನ ಸೆಳೆದಂತ ವಿಚಾರ ಇತ್ತು. ಜೊತೆಗೆ ಇಲ್ಲಿ ಅಖಿಲ ಭಾರತೀಯ ಯುವ ಕಾಂಗ್ರೆಸ್ ಅನ್ನುವಂತ ಒಂದು ಹೊಸ ಸಂಘಟನೆ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ಜವಾಹರ್ಲಾಲ್ ನೆಹರು ಅಂತವ್ರು ಇದ್ರು. ಇವರು ನ್ಯಾಷನಲ್ ಅಲ್ಲಿ ತುಂಬಾನೇ ಕಾಣಿಸ್ಕೊಳ್ತಾ ಇದ್ರು. ಹಂಗಾಗಿ ಕೋಲ್ಕತ್ತಾ ಸೆಷನ್ಸ್ ನ ಮೋತಿಲಾಲ್ ನೆಹರು ಅವ್ರ ಚಿಂತನೆ ತುಂಬಾ ದೊಡ್ಡದಿತ್ತು. ಈ ದೇಶಕ್ಕೆ ಯುವ ಪಡೆಯನ್ನ ಹೋರಾಟಕ್ಕೆ ಸಜ್ಜು ಮಾಡಬೇಕು ಅಂತ. ಅವಾಗ ಅಖಿಲ ಭಾರತ ಯುವ ಕಾಂಗ್ರೆಸ್ ರಚನೆ ಆಗತ್ತೆ ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ. ಆಗ ನೆಹರು ಕೂಡ, ಮೋತಿಲಾಲ್ ನೆಹರು ಕೂಡ ಅವತ್ತು ತಮ್ಮ ಸಂವಿಧಾನ ವರದಿಯನ್ನ ಪ್ರಕಟ ಮಾಡ್ತಾರೆ. ಇದನ್ನ ನೆಹರು ಡ್ರಾಫ್ಟ್ ಅಂತಾನೆ ಕೂಡ ಕರಿತೀವಿ. ಯಾಕೆ ಈ ಭಾರತದ ಮೊಟ್ಟ ಮೊದಲ ಸಂವಿಧಾನ ರಚನೆ ಆಗಿದ್ದೆ ಈ ಸೆಷನ್ಸ್ ಅಲ್ಲಿ ಅಂತ ಹೇಳ್ಬೋದು. ಯಾಕೆ ಮೋತಿಲಾಲ್ ನೆಹರು ಅವರು ಇಷ್ಟೊಂದು ರೊಚ್ಚಿಗೆದ್ದಿದ್ದು ಅಂತಂದ್ರೆ, ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆಯಲ್ಲಿದ್ದಂತ ಬರ್ಕನ್ ಹೆಡ್ ಇದ್ದ.
ಅವನು ಸೈಮನ್ ಆಯೋಗವನ್ನ ವಿರೋಧಿಸಿ ರಾಷ್ಟ್ರಾದ್ಯಂತ ರಾಷ್ಟ್ರೀಯ ಚಳುವಳಿ ಮಾಡಿದಕ್ಕೋಸ್ಕರ ತುಂಬಾ ಉರ್ಕೊಂಡ್ಬಿಟ್ಟಿದ್ದ. ಉರ್ಕೊಂಡವನೊಂದು ಹೇಳಿಕೆ ಕೊಟ್ಟ, ನಾವಿರೋತಿಗೆ ನಿಮ್ಗೆ ಸಂವಿಧಾನಗಳು ಮಾಡ್ತಾ ಇರೋದು, ಕಾನೂನುಗಳು ಮಾಡ್ತಾ ಇರೋದು. ನಿಮ್ಮಲ್ಲಿ ಅಂತ ಶಕ್ತಿ ಬುದ್ಧಿವಂತಿಕೆ ಇದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಸ್ವಯಂ ಆಡಳಿತದ ಸರ್ಕಾರದ ಸಂವಿಧಾನ ರಚನೆ ಮಾಡೋ ಶಕ್ತಿ ಇದೆಯಾ ಅಂತ ನಮ್ಮನ್ನ ಪ್ರಶ್ನೆ ಮಾಡಿದ್ದ ಅವನು. ಈ ಪ್ರಶ್ನೆ ಉತ್ತರ ಕೊಟ್ಟಿದ್ದೆ ಮೋತಿಲಾಲ್ ನೆಹರು ಅವರು. ಹಾಗಾಗಿ ಬರ್ಕನ್ ಹೆಡ್ ನ ಮಕ್ಕಕ್ ಹೊಡೆದಾಗೆ ಒಂದು ಅದ್ಭುತವಾದಂತ ಒಂದು ಸಂವಿಧಾನ ಕಟ್ಟಿದ್ದೆ ನೆಹರು ವರದಿಯಲ್ಲಿ. ಹಂಗಾಗಿ ಮೊಟ್ಟ ಮೊದಲ ಬಾರಿಗೆ ನೆಹರು ವರದಿಯಲ್ಲಿ ಮೋತಿಲಾಲ್ ನೆಹರು ಅವರು ಈ ದೇಶಕ್ಕೆ ಬೇಕಾಗಿರುವಂತ ಒಂದು ಸೂಟಬಲ್ ಕಂಟೆಂಟ್ ಉಳ್ಳಂತ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು. ಅವತ್ತಿನ ರಚನೆಗಳೇ ಮುಂದೆ ಜವಾಹರ್ಲಾಲ್ ನೆಹರು ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಬರ್ಕನ್ ಹೆಡ್ ಅವರ ಹೇಳಿಕೆ ಮತ್ತು ಅವಮಾನಕ್ಕೆ ಉತ್ತರವನ್ನ ಕೊಟ್ಟಿದ್ದೆ ಈ ನೆಹರು ಡ್ರಾಫ್ಟ್ ಅಂತ ಕೂಡ ಕರಿತೀವಿ. ಅದು 1928 ಅಲ್ಲಿ ಆಗಿತ್ತು. 1929 ಮತ್ತೆ ರೊಚ್ಚಿಗೆದ್ದಿತ್ತು ಕಾಂಗ್ರೆಸ್. ಅಪ್ಪ ಮೋತಿಲಾಲ್ ನೆಹರು 1928 ಅಲ್ಲಿ ಬೀಸಿದಂತ ಗಾಳಿ 1929 ಅಲ್ಲಿ ಅದು ಬಿರುಗಾಳಿ ಆಗಿತ್ತು. ಹೆಂಗೆ ಅಂತೀರಾ, ಲಾಹೋರ್ ಸೆಷನ್ಸ್ ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದರ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ರು. ಅಲ್ಲಿಯವರೆಗೆ ಕೂಡ ಭಾರತದಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೆದೋಗಿತ್ತು. ಗಾಂಧೀಜಿ ರಾಷ್ಟ್ರೀಯ ಹೋರಾಟದಿಂದ ಸ್ವಲ್ಪ ವಿಶ್ರಾಮದಲ್ಲಿದ್ರು. ಈ ಸಂದರ್ಭದಲ್ಲೇ ಪೂರ್ಣ ಸ್ವರಾಜ್ ಕುರಿತಂತ ದೊಡ್ಡ ಮಟ್ಟದ ನಿರ್ಣಯಗಳು ಅಂಗೀಕಾರಕ್ಕೆ ಬಂತು. ಇಲ್ಲ, ಸಣ್ಣ ಪುಟ್ಟದಾಗ ನಾವು ಮಾತಾಡೋದೆಲ್ಲ ಸೂಟಬಲ್ ಆಗೋದಿಲ್ಲ, ಬೇಕು ಈ ದೇಶಕ್ಕೆ ಪೂರ್ಣ ಸ್ವಾತಂತ್ರ್ಯ, ಸ್ವಯಂ ಆಡಳಿತ ಎಲ್ಲ ಬೇಡ, ನಮ್ಗೆ ಚಿಕ್ಕ ಪುಟ್ಟ ಸಂಘಟನೆಗಳ ಅಧಿಕಾರ ಬೇಡ, ಶಾಸನಗಳ ಸಣ್ಣ ಪುಟ್ಟ ಅಧಿಕಾರಗಳು ಬೇಡ, ಪೂರ್ಣ ಸ್ವರಾಜ್ ನಮ್ಗೆ ಬೇಕು ಅಂತೇಳಿ ಬರ್ತಾರೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಇದರ ವಿರುದ್ಧ ನಾಗರಿಕ ಸಹಕಾರ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತೀವಿ. ನಾಗರಿಕ ಸಹಕಾರ ಚಳವಳಿಯನ್ನ ಏನೋ ಒಂದ್ ಕಡೆ ತೆರಿಗೆಯನ್ನ ನಿಲ್ಲಿಸ್ತೀವಿ, ಮತ್ತೊಂದ್ ಕಡೆ ಸ್ವಂತ ಅಗತ್ಯ ವಸ್ತುಗಳನ್ನ ನಾವೇ ತಯಾರು ಮಾಡ್ಕೊಳ್ತೀವಿ, ಅಂದ್ರೆ ಉಪ್ಪಿನ ಮೇಲಿನ ವಿಚಾರಗಳು, ಇನ್ನು ನಾವು ಅರಣ್ಯ ಸಂಬಂಧಿತ ಉತ್ಪನ್ನಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಳ್ತೀವಿ ಅನ್ನುವಂತ ಹಲವು ವಿಭಿನ್ನ ರೀತಿಯಲ್ಲಿ ಈ ಒಂದು ನಾಗರಿಕ ಹೋರಾಟವನ್ನ ಅವತ್ತು ಗಾಂಧೀಜಿಯವರ ನಾಯಕತ್ವದಲ್ಲಿ ಶುರು ಮಾಡಬೇಕು ಅಂತೇಳಿ ನಿರ್ಣಯ ಆಗತ್ತೆ. ಅಷ್ಟಲ್ಲದೆ ಜವಾಹರ್ಲಾಲ್ ನೆಹರು ಸುಮ್ಮನೆ ಇರಲಿಲ್ಲ. ರಾವಿ ನದಿ ದಡದ ತೀರದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ್ದೆ ಅದು ಡಿಸೆಂಬರ್ 31. ಆ ನಂತರ ಅವತ್ತೇ ಘೋಷಣೆ ಆಗುತ್ತೆ 1930 ಜನವರಿ 26. ಇವತ್ತಿಂದ ನಾವು ಭಾರತಕ್ಕೆ ಮೊಟ್ಟ ಮೊದಲ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡೋಣ ಜನವರಿ 26 ಅಂತ. ಸೊ ಈ ನಿರ್ಣಯ ಇಲ್ಲಿ ಅಂಗೀಕಾರ ಆಗತ್ತೆ, ಎಲ್ಲ ಆಗತ್ತೆ, ಭಾರತದ ಏಕತೆಗೆ ಒಂದು ನೆನಪಾಗುಳಿಯತ್ತೆ. ಆದ್ರೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಮುಂದೆ ಭಾರತ ಸ್ವತಂತ್ರಗೊಂಡ ಮೇಲೂ ಕೂಡ ಜವಾಹರ್ಲಾಲ್ ನೆಹರು ಅವರು ಇದೇ ದಿನಕ್ಕಾಗಿ ಅವ್ರು ಕಾಯ್ತಾರೆ. ಸಂವಿಧಾನ ರೆಡಿ ಆಗಿದ್ರು ಕೂಡ, ನವೆಂಬರ್ ಅಲ್ಲಿ ರೆಡಿ ಆಗಿದ್ರು ಕೂಡ ಜನವರಿ 26 ತನಕ ವೇಟ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಜಾರಿಗೆ ತರ್ತಾರೆ. ಈ ಘಟನೆ ಇತಿಹಾಸದಲ್ಲಿ ಹಾಗಾಗಿ ನಮ್ಗದು ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದ್ರೆ 1931 ಕಾಂಗ್ರೆಸ್ ಸೆಷನ್ಸ್. ತುಂಬಾ ಇಂಪಾರ್ಟೆಂಟ್ ಸೆಷನ್ಸ್ ಇದು ಕರಾಚಿನಲ್ಲಿ. ವಲ್ಲಭಾಯ್ ಪಟೇಲ್ ಅವರು ಅವತ್ತು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ದು. ಭಾರತದ ಉಕ್ಕಿನ ಮನುಷ್ಯ ಅಂತ ಏನ್ ಕರಿತೀವಿ ಅಂತ ಉಕ್ಕಿನಂತ ನೀತಿಗಳನ್ನ ಇವರು ಜಾರಿಗೆ ತಂದಿದ್ರು. ಅವತ್ತು ಏನ್ ಮಾಡಿದ್ರು ನೋಡಿ, ನೆಹರು ಡ್ರಾಫ್ಟ್ ಅಲ್ಲಿ ಹೇಳಿರೋ ವಿಚಾರಗಳು ಚರ್ಚೆ ಆಗಿದೆ, ಈಗ ಅದು ಜಾರಿಗೊಳಿಸುವಂತ ಸಮಯ. ನಾವು ಬರೀ ಸಂವಿಧಾನ, ಕಾನೂನು, ಹೋರಾಟ ಅಂತ ಮಾತಾಡ್ತಾ ಇದೀವಿ. ಮೊದಲು ನಮಗ್ ಬೇಕಾಗಿರೋದು ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಮೂಲಭೂತ ಹಕ್ಕುಗಳನ್ನ ನೀವು ತರಬೇಕು. ಜೊತೆಗೆ ನೀವು ಈ ಮೊದಲಿಂದಲೂ ಮಾತಾಡ್ತಾ ಇದ್ದೀರಿ ಸಂಪತ್ತಿನ ಪ್ರವಾಹದ ಬಗ್ಗೆ, ಅದಾಗಬಾರ್ದು. ಆರ್ಥಿಕವಾಗಿ ನಮ್ಗೆ ಸ್ವಾತಂತ್ರ್ಯ ಬೇಕು, ಹಂಗಾಗಿ ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮವನ್ನ ನೀವು ಜಾರಿಗೆ ತರಬೇಕು ಅಂತ ಹೇಳ್ಕೊಡ್ತಾರೆ. ಹಂಗಾಗಿ ಮೂಲಭೂತ ಹಕ್ಕುಗಳ ಮಂಡನೆ, ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮದ ನಿರ್ಣಯಗಳು, ಮತ್ತೆ ಗಾಂಧಿ ಇರ್ವಿನ್ ಒಪ್ಪಂದ ಕೂಡ ಅನುಮೋದನೆ ಆಯ್ತು. ಯಾಕೆಂದ್ರೆ ಗಾಂಧೀಜಿಯವರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸುವುದಕ್ಕೆ ನಿರ್ಣಯಗಳನ್ನು ಕೈಗೊಂಡ್ರು. ಮೊದಲ ದುಂಡು ಮೇಜಿನ ಸಮ್ಮೇಳನ ಫೇಲ್ ಆಗ್ಬಿಟ್ಟಿದೆ. ಈಗ 2 ಮತ್ತು 3ನೇ ಸಮ್ಮೇಳನದಲ್ಲಾದ್ರೂ ಭಾರತದ ವಿಚಾರಗಳನ್ನ ನಾವಲ್ಲಿ ಮಂಡಿಸ್ಬೇಕು ಅಂತ ಬಂದಾಗ ಗಾಂಧಿ ಇರ್ವಿನ್ ಒಪ್ಪಂದದ ಅನುಮೋದನೆ ಆಗತ್ತೆ. ಲಂಡನ್ ನಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಗಾಂಧೀಜಿ ಮತ್ತೆ ಸರೋಜಿನಿ ನಾಯ್ಡು ಅವರು ಈ ದುಂಡು ಮೇಜಿನ ಸಮ್ಮೇಳನದ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಒಪ್ಪತ್ತಾರೆ. ಅಲ್ಲಿಗೆ ಈ ಸಮ್ಮೇಳನದಲ್ಲಿ ನಾಮನಿರ್ದೇಶನಗೊಂಡ್ಬಿಟ್ಟು ಈ ಒಂದು ಚಳುವಳಿ ಅವತ್ತು ಸಕ್ಸಸ್ಫುಲ್ ಆಗಿ ವಲ್ಲಭಾಯ್ ಪಟೇಲ್ ಅವರು ಈ ದೇಶಕ್ಕೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ ನಮ್ಗಲ್ಲಿ ಕಾಣುತ್ತೆ. ನೆಕ್ಸ್ಟ್ ಬಂದಿದ್ದು 1934 ಕಾಂಗ್ರೆಸ್ ಸೆಷನ್ಸ್. ವೆರಿ ಇಂಪಾರ್ಟೆಂಟ್ ಆಗಿರೋದು ಬಾಂಬೆನಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡಿದ್ರು, ಕಾಂಗ್ರೆಸ್ ಸಂಸ್ಥೆಯ ಸಂಘಟನಾ ಕಾನೂನುಗಳಲ್ಲಿ ಬದಲಾವಣೆ ಮಾಡಬೇಕು ಅಂತಂದ್ರು. ಯಾರೋ ಬರ್ತೀರಿ, ಕುತ್ಕೋತೀರಿ, ದೊಡ್ಡವ್ರು ಕುತ್ಕೋತೀರಿ, ಅಧ್ಯಕ್ಷರಾಗ್ತೀರಿ, ಹೋಗ್ತೀರಿ, ಮಂಡಿಸ್ತೀರಿ. ಆದ್ರೆ ಸಂಘಟನಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನರನ್ನ ವೇದಿಕೆಯ ಮುನ್ನೆಲೆಗೆ ತರಬೇಕು ಅಂತ ಬಂದಾಗ ಕಡ್ಡಾಯವಾಗಿ ಸಂಘಟನಾ ಕಾನೂನುಗಳು ಚೇಂಜ್ ಆಗ್ಬೇಕು. ಜೊತೆಗೆ ಇಲ್ಲಿವರೆಗೂ ಕೂಡ ಸ್ವರಾಜ್ಯ, ಸ್ಥಳೀಯ ಉತ್ಪನ್ನಗಳ ಬೆಂಬಲ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ನಾವೇ ಆ ಉತ್ಪನ್ನಗಳನ್ನು ಮಾಡದೇ ಇದ್ರೆ ಹೆಂಗೆ ಅನ್ನುವಂತ ವಿಚಾರಕ್ಕೆ ಬಂದಾಗ ಮೊದಲ ಬಾರಿಗೆ ಆಯ್ಕೆಗೊಂಡಂತ ಪ್ರತಿಯೊಬ್ಬ ಚುನಾಯಿತ ಸದಸ್ಯರು ಖಾದಿಯನ್ನ ಧರಿಸಲೇಬೇಕು ಅಂತ ಆಯ್ತು. ಸೊ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಖಾದಿ ಧರಿಸುವುದು ಕಡ್ಡಾಯ. ಇವೆಲ್ಲ ಟೋಪಿಗಳು, ಗಾಂಧಿ ಟೋಪಿ ಹಾಕುವುದು ಕಡ್ಡಾಯ. ಈ ತರದ ವಿಚಾರಗಳೆಲ್ಲ ಬಂದಿದ್ದು ಇಲ್ಲಿಂದಾನೆ.
ನೆಕ್ಸ್ಟ್ 1936 ಕಾಂಗ್ರೆಸ್ ಸೆಷನ್ಸ್ ಲಕ್ನೋದಲ್ಲಿ ಜವಾಹರ್ಲಾಲ್ ನೆಹರು ಅವ್ರದ್ದು. ಆಲ್ರೆಡಿ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಅವರು ರಷ್ಯಾ ಪ್ರವಾಸ ಮುಗಿಸ್ಕೊಂಡು ಬಂದಿದ್ರು. ಸಮಾಜವಾದಿ ಚಿಂತನೆಗಳು ಅವರಿಗೆ ತುಂಬಾನೇ ಪ್ರಭಾವ ಬೀರಿತು. ಹಂಗಾಗಿ ಜವಾಹರ್ಲಾಲ್ ನೆಹರು ಅವರು ಭಾರತದಲ್ಲಿ ಸಮಾಜವಾದಿ ವಿಚಾರಗಳ ಮೇಲೆ ಚರ್ಚೆ ಮತ್ತು ಅನುಮೋದನೆಗಳು, ಸಮಾಜವಾದಿ ವಿಚಾರದ ಕಾನೂನು ಕ್ರಮಗಳನ್ನು ರೂಪಿಸಬೇಕು ಅಂದ್ರು. ಯಾಕೆಂದ್ರೆ ಎಸ್.ಎ. ಢಾಂಗೆ ಅವರು ಆಲ್ರೆಡಿ ನಮ್ಮಲ್ಲಿ ಸೋಷಿಯಲಿಸ್ಟ್ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿದಂತ ಮೊಟ್ಟ ಮೊದಲಿಗರು ಅವರೇನೆ. ಮತ್ತು ಎಕಾನಮಿಯನ್ನ ಒಂದು ಈಕ್ವಲೈಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸೋಷಿಯಲಿಸ್ಟ್ ಬೇಸ್ಡ್ ಎಕಾನಮಿಕಲ್ ಸಿಸ್ಟಮ್ಸ್ ಭಾರತದಲ್ಲಿ ಡೆವಲಪ್ ಆದ್ರೆ ಎಲ್ಲ ಹಂತದಲ್ಲೂ ಕೂಡ ಡೆವಲಪ್ ಆಗತ್ತೆ ಅನ್ನೋದು ಅವ್ರ ವಿಚಾರಧಾರೆಯಾಗಿತ್ತು. ಅದಕ್ಕೆ ನೀವು ಸಪರೇಟ್ ಆಗಿ ಒಂದ್ಸರಿ ಮಾತಾಡೋಣ. ಹಂಗಾಗಿ ಜವಾಹರ್ಲಾಲ್ ನೆಹರು ಅವರು ಅವತ್ತು 1936 ಲಕ್ನೋ ಸೆಷನ್ಸ್ ಅಲ್ಲಿ ಇದನ್ನ ಮಂಡಿಸ್ತಾರೆ. ವೆರಿ ಸ್ಟ್ರಾಂಗೆಸ್ಟ್ 1937 ಸೆಷನ್ಸ್. ಬರೀ ಟೈ ಹಾಕೊಂಡವರು, ಸೂಟ್ ಹಾಕೊಂಡವರು, ವಿದ್ಯಾವಂತರು ಮಾತ್ರ ಭಾಗವಹಿಸ್ತಾ ಇದ್ದಂತ ಕಾಂಗ್ರೆಸ್ ಸೆಷನ್ಸ್ಗೆ ಒಂದು ಲೈನ್ ಆಫ್ ಟಚ್, ವಿಭಿನ್ನವಾಗಿ ಮತ್ತೊಂದು ಟಚ್ ಕೊಟ್ಟಿದ್ದೆ. ಕಾಂಗ್ರೆಸ್ನ 50ನೇ ಅಧಿವೇಶನ ಮಹಾರಾಷ್ಟ್ರದ ಜಲ್ಗಾಂವ್ನ ಸಮೀಪದಲ್ಲಿ ಇರ್ತಕ್ಕಂಥ ಫೈಸ್ಪುರ ಅನ್ನೋ ಗ್ರಾಮದಲ್ಲಿ ನಡೆಯುತ್ತೆ. ಮೊಟ್ಟ ಮೊದಲ ಬಾರಿಗೆ ಒಂದು ಗ್ರಾಮದಲ್ಲಿ ನಡೆದಂತ ಅಧಿವೇಶನ ಅಂತಂದ್ರೆ ಇದೇನೆ. ಗ್ರಾಮೀಣ ಪ್ರದೇಶದ ಏಕೈಕ ಅಧಿವೇಶನ ಅಂತ ಕೂಡ ಕರಿತೀವಿ. ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ರು. ಅಲ್ಲಿವರೆಗೂ ರೈತರು ಕೂಡ ಈ ಸಮಾವೇಶಗಳಲ್ಲಿ ಭಾಗವಹಿಸಬಹುದು ಅನ್ನೋದು ರೈತರ ಬಗ್ಗೆ ಇಲ್ಲಿ ಅರಿವೇ ಇರಲಿಲ್ಲ. ಹಾಗಾಗಿ ಆದಿವಾಸಿಗಳು ಕೂಡ ಭಾಗವಹಿಸ್ಬಿಟ್ಟಿದ್ದಾರೆ. ಸೂಟು ಬೂಟು ಹಾಕೊಂಡಿರೋರೆಲ್ಲ ಭಾಗವಹಿಸ್ತಾ ಇದ್ದೀರಿ, ಲಾಯರ್ಸ್ ಗಳು ಭಾಗವಹಿಸ್ತಾ ಇದ್ದೀರಿ, ವಿದ್ಯಾವಂತರು ಭಾಗವಹಿಸ್ತಾ ಇದ್ದೀರಿ. ಆದ್ರೆ ರೈತರು ಇಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಆಲ್ ಇಂಡಿಯಾ ಕಿಸಾನ್ ಸಭಾದ ಸಂಘಟನೆಯನ್ನ ಇದರಲ್ಲಿ ಭಾಗವಹಿಸೋದಕ್ಕೆ ಅನುಮೋದನೆ ಮಾಡ್ತಾರೆ. ನೆನಪಿರ್ಲಿ, ಈ ಆಲ್ ಇಂಡಿಯಾ ಕಿಸಾನ್ ಸಭಾವನ್ನ ಸಹಜಾನಂದ ಸರಸ್ವತಿ ಅವರ ಅಧ್ಯಕ್ಷತೆಯಲ್ಲಿ ಆಲ್ರೆಡಿ ರೆಡಿ ಆಗಿತ್ತು. ಹಾಗಾಗಿ 1936 ಇಂದ ಮಾಡದಂತ ಈ ಅಧಿವೇಶನ ದೊಡ್ಡ ಮಟ್ಟದಲ್ಲಿ ಈ ಆಲ್ ಇಂಡಿಯಾ ಕಿಸಾನ್ ಸಭಾ ತನ್ನ ಕಾರ್ಯಕ್ರಮಗಳನ್ನು ರೂಪಿಸಿತ್ತಲ್ಲ, ಆ ಕಾರ್ಯಕ್ರಮಗಳನ್ನ 37ನ ಫೈಸ್ಪುರ ಅಧಿವೇಶನದಲ್ಲಿ ಅನುಮೋದನೆ ಮಾಡ್ತಾರೆ. ಕಿಸಾನ್ ಮ್ಯಾನಿಫೆಸ್ಟೋ ಬಂದಿದ್ದೆ ಇಲ್ಲಿ 1937ನ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ರೈತರಿಗೆ 50%ಗಿಂತ ಕಡಿಮೆ ತೆರಿಗೆಯನ್ನ ನೀವು ಹಾಕಬೇಕು, 50% ರೆಡ್ಯೂಸ್ ಮಾಡಬೇಕು. ಇದರಿಂದ ರೈತರ ಉತ್ಪನ್ನಗಳು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ತನಕನೂ ಕೂಡ ನಾವು ಮುಟ್ಟೋ ಹಂಗ ಆಗ್ಬೇಕು ಅನ್ನೋದು ಪ್ರಚಾರಕ್ಕೆ ತಂದ್ರ ಜೊತೆಗೆ 1935 ಅಲ್ಲಿ ಬಿಡುಗಡೆಗೊಂಡಂತ ಭಾರತ ಸರ್ಕಾರ ಶಾಸನದಲ್ಲಿ ಕೆಲವು ಹಿಂಟ್ಸ್ ಗಳೇನಿತ್ತು, ಆ ಹಿಂಟ್ಸ್ ಗಳನ್ನ ಇಲ್ಲಿ ವಿರೋಧ ಮಾಡಲಾಗತ್ತೆ. ಹಂಗಾಗಿ ಕಾಂಗ್ರೆಸ್ನ 50ನೇ ಸೆಷನ್ ಫೈಸ್ಪುರ, ಮಹಾರಾಷ್ಟ್ರ ಜಲ್ಗಾಂವ್ ಸಮೀಪದ ಫೈಸ್ಪುರ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಆಗಿದ್ದು ತುಂಬಾ ಇಂಪಾರ್ಟೆಂಟ್ ಸೆಷನ್. ಜವಾಹರ್ಲಾಲ್ ನೆಹರು ಅದರ ಅಧ್ಯಕ್ಷತೆ ಆಗಿತ್ತು. ನೆಕ್ಸ್ಟ್ 1938 ಸೆಷನ್ಸ್ ಇಂಪಾರ್ಟೆಂಟ್ ಆಗತ್ತೆ. ಇದು ಹರಿಪುರದಲ್ಲಿ ನಡೀತು. ಮೊದಲ ಬಾರಿಗೆ ಈ ದೇಶದ ಯಂಗ್ ಗನ್ ಸುಭಾಷ್ ಚಂದ್ರ ಬೋಸ್ ಅವರನ್ನ ಇದರ ಅಧ್ಯಕ್ಷನಾಗಿ ಮಾಡಿದ್ರು. ಘಟನೆ ಏನು ಅಂತೀರಾ? ಅಲ್ಲಿಯವರೆಗೂ ಕೂಡ ನ್ಯಾಷನಲ್ ಪ್ಲಾನೇ ಇರಲಿಲ್ಲ. ಹೋರಾಟಗಳಿದೆ, ಚಿಂತನೆಗಳಿದೆ, ಎಲ್ಲ ಇದೆ. ದೇಶಕ್ಕಾಗಿ ಎಷ್ಟು ಫೈನಾನ್ಸ್ ಇದೆ, ಎಷ್ಟು ಖರ್ಚು ಮಾಡಬಹುದು, ಹೆಂಗೆ ಯೋಜನೆಗಳನ್ನು ತರಬೇಕು, ಬ್ರಿಟನ್ ಸರ್ಕಾರ ಇಲ್ಲಿ ಯಾವ ರೀತಿ ನಮ್ಮ ಹಣವನ್ನ ನಮ್ಮ ದೇಶದ ಅಭಿವೃದ್ಧಿ ಬಳಸ್ತಾ ಇಲ್ಲ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೆ ಸುಭಾಷ್ ಚಂದ್ರ ಬೋಸ್. ಹಾಗಾಗಿ ಜವಾಹರ್ಲಾಲ್ ನೆಹರು ನೇತೃತ್ವದ ರಾಷ್ಟ್ರೀಯ ಯೋಜನಾ ಸಮಿತಿ ಬಂದಿದ್ದೆ ಇಲ್ಲಿ. ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಅಲ್ಲಿವರೆಗೂ ಇತ್ತು. ಮೊನ್ನೆ ಮೋದಿ ಅವರು ನೀತಿ ಆಯೋಗ್ ತರೋವರೆಗೂ ಕೂಡ ನ್ಯಾಷನಲ್ ಪ್ಲಾನ್ ಕೂಡ ಭಾರತದಲ್ಲಿ ಜಾರಿಯಲ್ಲಿತ್ತು. 1938 ಇಂದ ಮೊದಲ ಬಾರಿಗೆ ಜವಾಹರ್ಲಾಲ್ ನೆಹರು ಅದರ ಒಂದು ನೇತೃತ್ವದ ಅಧ್ಯಕ್ಷತೆ ವಹಿಸಿಕೊಂಡಿದ್ರು, ನ್ಯಾಷನಲ್ ಪ್ಲಾನ್. ಸೊ ಇಲ್ಲಿಂದ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ. ಸುಭಾಷ್ ಚಂದ್ರ ಬೋಸ್ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕ್ಯಾಲ್ಕುಲೇಟ್ ಗಳನ್ನು ಮಾಡಿದ್ರಿಂದಾಗಿ ತುಂಬಾ ದೊಡ್ಡ ಐಕಾನ್ ಆಗಿ ಅವತ್ತು ಬೆಳೆದಿದ್ರು. ಹಂಗಾಗಿ 1939ನ ಕಾಂಗ್ರೆಸ್ ಸೆಷನ್ಸ್ಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅಧ್ಯಕ್ಷತೆ ಮಾಡೋಣ ಅಂತ ತಂದ್ರು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದಿದೆ. 1939ನ ಈ ಕಾಂಗ್ರೆಸ್ ಸೆಷನ್ಸ್ ತ್ರಿಪುರಿನಲ್ಲಿ ನಡೀತು. ಬಹಳಷ್ಟು ಜನ ತ್ರಿಪುರಿ ಅಂದ್ರೆ ಇವತ್ತಿನ ತ್ರಿಪುರ ರಾಜ್ಯ ಮಾಡ್ಕತ್ತೀರಿ, ಅದು ತಪ್ಪು. ತ್ರಿಪುರಿ ಇರೋದು ಮಧ್ಯಪ್ರದೇಶದ ಜಬ್ಬಲ್ಪುರ್ ಸಮೀಪ. ಈ ತ್ರಿಪುರಿ ಅನ್ನುವಂತಹ ಒಂದು ನಗರದಲ್ಲಿ ಇದು ನಡೆದಿತ್ತು. ಇಲ್ಲಿ ಯಾರು ಅಧ್ಯಕ್ಷರಾಗಬೇಕು ಅಂತ ದೊಡ್ಡ ಮಟ್ಟದ ಚರ್ಚೆ ಬಂತು. ಎಲೆಕ್ಷನ್ಸ್ ನಡೀತು. ಎಲೆಕ್ಷನ್ಸ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ವರ್ಸಸ್ ಗಾಂಧೀಜಿ ನಾಮನಿರ್ದೇಶನದ ಪಟ್ಟಾಭಿ ಸೀತಾರಾಮಯ್ಯನವರು ಇದ್ರು. ಇಲ್ಲಿ ಎಲೆಕ್ಷನ್ ನಡೀತು. ಎಲೆಕ್ಷನ್ ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ವೋಟ್ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಈ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ. ಗೆದ್ದ ತಕ್ಷಣ ಪಟ್ಟಾಭಿ ಸೀತಾರಾಮಯ್ಯನವರು ಸೋತಾಗ ಗಾಂಧೀಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ತುಂಬಾನೇ ಬೇಜಾರಾಗ್ಬಿಡ್ತು. ಪಟ್ಟಾಭಿ ಸೀತಾರಾಮಯ್ಯನವರ ಸೋಲು ಇದು ನನ್ನ ಸೋಲು ಅಂದ್ಬಿಟ್ರು. ಅದರಿಂದಾಗಿ ಬಹಳಷ್ಟು ಬೇಜಾರುಗೊಳ್ತಾರೆ ಸುಭಾಷ್ ಚಂದ್ರ ಬೋಸ್. ನಾನ್ ಮಾಡ್ತಾ ಇರೋದಾದ್ರೂ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ. ಹಂಗಾಗಿ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಗೆಲುವನ್ನ ಸಹಿಸದೇ ಇದ್ದ ಮಹಾತ್ಮ ಗಾಂಧೀಜಿ ನಿರ್ಣಯಗಳಿಂದಾಗಿ ಬೇಸತ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ INCಗೆ ರಾಜೀನಾಮೆ ಕೊಡ್ತಾರೆ. ಮತ್ ಯಾರು ಅಧ್ಯಕ್ಷರಾದ್ರು ಅಂದ್ರೆ
ಮತ್ತೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ಇಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ಗೆ ಅವತ್ತು ರಾಜೀನಾಮೆ ಕೊಟ್ಟರು. ಇನ್ಮೇಲೆ INC ನಾನು ಇರೋದಿಲ್ಲ, INC ಇಂದ ರಾಜೀನಾಮೆ ಕೊಟ್ಟು ಹೊರ ಬರ್ತಾರೆ. ಹೊರ ಬಂದು ತಮ್ಮದೇ ಆಗಿರ್ತಕ್ಕಂಥ ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ರಾಜಕೀಯ ಪಕ್ಷವನ್ನು ಕಟ್ತಾರೆ. ಇಲ್ಲಿ ಇಂಪಾರ್ಟೆಂಟ್, ಸುಭಾಷ್ ಚಂದ್ರ ಬೋಸ್ ಯಾಕೆ ಫಾರ್ವರ್ಡ್ ಅನ್ನುವಂತ ಹೆಸರಿಟ್ರು ಅಂತ. ಈ ಫಾರ್ವರ್ಡ್ ಅನ್ನೋದು ಚಿತ್ತರಂಜನ್ ದಾಸ್ ಅವರು ಹೊರಡಿಸ್ತಾ ಇದ್ದಂತಹ ಆಗಿನ ಕಾಲದ ಒಂದು ಪತ್ರಿಕೆ ಅದು. ಆ ಪತ್ರಿಕೆಗೆ ಮುಖ್ಯ ಒಂದು ಎಡಿಷನ್ಸ್ ಗಳನ್ನ ಬರಿತಾ ಇದ್ದವರು ಸುಭಾಷ್ ಚಂದ್ರ ಬೋಸ್. ಹಂಗಾಗಿ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಅಂದ್ರೆ ಚಿತ್ತರಂಜನ್ ದಾಸ್. ಈ ಚಿತ್ತರಂಜನ್ ದಾಸ್ ಅವರ ನೆನಪಿಗಾಗಿನೇ ಸುಭಾಷ್ ಚಂದ್ರ ಬೋಸ್ ಅವರು ತಂದಿದಂತ ಪತ್ರಿಕೆ ಫಾರ್ವರ್ಡ್ ಬ್ಲಾಕ್ ಅಂತ ಈ ಒಂದು ರಾಜಕೀಯ ಪಕ್ಷ. ಈ ರಾಜಕೀಯ ಪಕ್ಷದ ಮುಖಾಂತರ ಅವತ್ತು ಇಡೀ ಭಾರತವನ್ನ ಜಾಗೃತಗೊಳಿಸೋದಕ್ಕೆ ಹೋಗ್ಬೇಕು. ಹಾಗಾಗಿ ಇನ್ನು ನಂತರ INC ಯಲ್ಲಿ ನಾವು ಕಾಣಿಸ್ಕೊಳ್ಳಲ್ಲ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಹೊರಡ್ತಾರೆ. ಅವತ್ತು ಇಡೀ ದೇಶ ಒಂದು ಕಡೆ ಬೇಜಾರಿತ್ತು, ಮತ್ತೊಂದು ಕಡೆ ಇನ್ನೇನೋ ನಡೀತಾ ಇದೆ ಅನ್ನೋದು ಕೂಡ ಆ ಒಂದು ಸಂಘಟನೆಗೆ ಬಂತು. ಹಂಗಾಗಿ 1939 ತ್ರಿಪುರಿ ಸೆಷನ್ಸ್ ಒಂದು ವಿವಾದದಲ್ಲಿ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ 1941 ಇಂದ 45 ವರೆಗೆ ಯಾವುದೇ ಕಾಂಗ್ರೆಸ್ ಸೆಷನ್ಸ್ ನಡೀಲಿಲ್ಲ. ಕಾರಣ ಅಂದ್ರೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಚಳವಳಿ ಇನ್ನ ಸೆಷನ್ಸ್ ಗಳಲ್ಲಿ ಮಾತ್ರ ಚರ್ಚೆ ಮಾಡಿದ್ರೆ ಆಗೋದಿಲ್ಲ. ಎರಡನೇ ಮಹಾಯುದ್ಧ ನಡೀತಾ ಇದೆ. ಭಾರತವನ್ನ ಸಂಘಟನೆಗಾಗಿ ಬಳಸ್ಕೊಂಡಿದ್ದಾರೆ. ಇಂಗ್ಲೆಂಡ್ ಈಗ ಕಡು ಪರಿಸ್ಥಿತಿಯಲ್ಲಿದೆ. ಯಾವುದೇ ದುಂಡು ಮೇಜಿನ ಸಮ್ಮೇಳನದ ವಿಚಾರಗಳು ಸಕ್ಸಸ್ ಆಗಿಲ್ಲ. ನಾಗರಿಕ ಸಹಕಾರ ಚಳವಳಿಗಳು ಮೂಲೆ ಗುಂಪಾಗಿದೆ. ಹಾಗಾಗಿ ಈಗ ನಾವು ಹೋರಾಟ ಮಾಡ್ಲೇಬೇಕು ಅಂದಾಗ ಅದೇ ಟೈಮಲ್ಲಿ RNI ದಂಗೆ ಕೂಡ ನಡೀತು. ಆ ದಂಗೆಯನ್ನು ಕೂಡ ಕಂಟ್ರೋಲ್ ಮಾಡುವಂತ ಸ್ಥಿತಿಗೆ ಬಂದ್ವಿ. ಕ್ರಿಪ್ಸ್ ಮಿಷನ್ಸ್ ಬಂದ್ರು. ಕ್ರಿಪ್ಸ್ ನಮ್ಗೆಲ್ಲ ಅವನು ಚಿಪ್ಸ್ ಕೊಟ್ಟ ಬಿಟ್ರೆ ಯಾವುದೇ ಸ್ವತಂತ್ರದ ವಿಚಾರಗಳನ್ನು ಮಾತ್ರ ಮಂಡಿಸ್ಲಿಲ್ಲ. ವೆವೆಲ್ ಬಂತು, ವೆವೆಲ್ ಪ್ಲಾನ್ ಫೇಲ್ಯೂರ್ ಆಯ್ತು. ಕ್ಯಾಬಿನೆಟ್ ಮಿಷನ್ಸ್ ಬಂತು, ಚುನಾವಣೆಗಳು ನಡೆಸ್ತೀವಿ, ಎಲ್ಲಾ ಮಾಡ್ತೀವಿ ಅಂದ್ರು ಈ ಘಟನೆಗಳು ಕೂಡ ಫೇಲ್ ಆಯ್ತು. ಕೊನೆಗೆ ಕಾಂಗ್ರೆಸ್ ಅಧಿವೇಶನ ಇವೆಲ್ಲ ಸಂಘಟನೆಗಳ ಹೋರಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಧಿವೇಶನವನ್ನ ನಡೆಸಲಿಲ್ಲ. ಇನ್ನು ಕೊನೆಯದಾಗಿ ಸ್ವತಂತ್ರ ಪೂರ್ವದಲ್ಲಿ ನಡೆದಂತ ಒಂದೇ ಸೆಷನ್ಸ್ 1946 ಕಾಂಗ್ರೆಸ್ ಅಧಿವೇಶನ ಮೀರತ್ ನಲ್ಲಿ ನಡೆಯುತ್ತೆ. JB ಕೃಪಲಾನಿ ಅವರು ಅದರ ಅಧ್ಯಕ್ಷರಾಗಿದ್ರು. ನೆನ್ಪಿಟ್ಕೊಳ್ಳಿ, JB ಕೃಪಲಾನಿ ಬಹಳ ದೊಡ್ಡ ಮಟ್ಟದ ಹೆಸರಿದೆ. ಚಂಪಾರಣ್ಯದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಗಾಂಧೀಜಿಯವ್ರ ಜೊತೆ ಇದ್ದಂಥವ್ರು ಇವರು ಆ ಕಾಲಕ್ಕೆ. ಹಂಗಾಗಿ JB ಕೃಪಲಾನಿ ಸ್ವತಂತ್ರ ಪೂರ್ವದ ಕೊನೆ ಅಧಿವೇಶನದ ಅಧ್ಯಕ್ಷರು ಅವರೇ ಆಗಿದ್ರು. ಹಂಗಾಗಿ ಸ್ವತಂತ್ರ ಸಮಯದಲ್ಲಿನ ಕೃಪಲಾನಿಯವರ ಅಧ್ಯಕ್ಷೀಯ ಕಾಂಗ್ರೆಸ್ನ ಹೋರಾಟ ತುಂಬಾ ದೊಡ್ಡದಾಗಿತ್ತು. ದೇಶಕ್ಕೆ ಸ್ವತಂತ್ರ ಗಳಿಸುವಂತ ವಿಚಾರ, ಮತ್ತೊಂದ್ ಕಡೆ ದೇಶದ ವಿಭಜನೆಯ ವಿಚಾರ, ರಾಡಿಕಲ್ ಫ್ಲೈನ್ ದಂಗೆಗಳು, ಬಾರ್ಡರ್ ನಡೀತಿದ್ದಂತಹ ವಾಯುವ್ಯ ಭಾರತದ ದಂಗೆಗಳು, ಮತ್ತೊಂದ್ ಕಡೆ ಭಾರತ ಮತ್ತು ಪೂರ್ವ ಪಾಕಿಸ್ತಾನ ವಿಚಾರಗಳು, ಇವೆಲ್ಲ ಮುನ್ನೆಲೆ ಬಂತು. ಎಲ್ಲದನ್ನೂ ಕೂಡ ಬಹಳ ನೀಟಾಗಿ ಹ್ಯಾಂಡಲ್ ಮಾಡಿದವರೇ JB ಕೃಪಲಾನಿ ಅವರು. ಅಲ್ಲಿಗೆ ಭಾರತದ ಕಾಂಗ್ರೆಸ್ನ ಸ್ವತಂತ್ರ ಪೂರ್ವದ ಎಲ್ಲ ಸೆಷನ್ಸ್ ಗಳ ಮುಖ್ಯಾಂಶಗಳನ್ನ ನಿಮ್ಗೋಸ್ಕರ ಹೇಳಿದ್ದೀನಿ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ದೇಶಕ್ಕಾಗಿ ಒಂದು ದೊಡ್ಡ ಸೇವೆಗಳನ್ನು ಮಾಡಿದ ಸೆಷನ್ಸ್ ಗಳ ಬಗ್ಗೆ ಹೇಳಿದ್ದೀನಿ. ಹಾಗಾಗಿ ಇಂಥ ಅದ್ಭುತವಾದ ಇತಿಹಾಸ ಪಾಠಗಳನ್ನ ನಿಮಗಾಗಿ ಮುಟ್ಟಿಸ್ತಾ ಇದ್ದೀನಿ ಅಂದ್ರೆ ಈ ಚಾನಲ್ಗೆ ನಿಮ್ಮದೊಂದಿಷ್ಟು ಸಹಕಾರ ಇದ್ರೆ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಯೂಟ್ಯೂಬ್ ಇತಿಹಾಸದಲ್ಲಿ ಇತ್ತಂತೂ ಮತ್ತೊಂದು ಕ್ರಾಂತಿಯನ್ನ ನಿಮ್ಗೋಸ್ಕರ ತರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು, ಬಾಯ್.